ज्ञानप्रदाय विदुषासुरसौख्यदुःखसत्कारणाय वितताय नमो नमस्ते। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यः निर्मुक्तदोषः सरसिजनयनोऽसौ श्रीपतिर्नारदोदः जयत्यजो खण्डगुणौरुमण्डलः तदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः जयत्यजो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः जयत्यसङ्ख्योरुबलाम्बुपूरो गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। ॐ नारायणं नमस्सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं ವ್ಯಾಸಂ ತತೋ ಜಯಮುದೀರಯೇ. ಈಗ ಸೃಷ್ಟಿಯನ್ನು ಹೇಳಿ ಪ್ರಳಯವನ್ನು ತಿಳಿಸಿ ಇದೆಲ್ಲವನ್ನು ಏವಂ ವಿದುಹು ಯೇ ಪರಂ ಪರಮಾಂ ಅನಂತಾಂ ಅಜಸ್ರ ಶಕ್ತಿಂ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾತ್ ದಗ್ಧದೋಷಾಃ ತಮಾಪ್ನುವಂತ್ಯಾಶು ಪರಂ ಸುರೇಶಂ. ಇವನ್ನೆಲ್ಲ ಹೇಳ್ತೀರಿ, ತಿಳ್ಕೊಂಡು ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದರೆ ಇದು ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾರೆ. ಈ ರೀತಿಯಾದ ಪರಮಾತ್ಮನ ಸೃಷ್ಟಿಯಾದಿ ವೈಭವವನ್ನು ತಿಳ್ಕೊಳ್ಳೋದ್ರಿಂದ ಅದು ಮಹಾತ್ಮ್ಯ ಜ್ಞಾನವಾದ್ದರಿಂದ ಅದು ಭಕ್ತಿಯಲ್ಲಿ ಪರಿವಸಾನವಾಗಿ ಭಕ್ತಿಯಿಂದ ಪ್ರಸನ್ನಾಗ್ತ ಪರಮಾತ್ಮ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮುಕ್ತಿ ಕೊಡ್ತಾನಾದ್ದರಿಂದ ಇದೆಲ್ಲ ತಿಳಿಲೇಬೇಕು ಅಂತ ಅರ್ಥ. ಏವಂ ವಿದುಹು ಯೇ ಪರಮಾತ್ಮನ ಪರಮಾಂ ಅನಂತಾಂ ಅಜಸ್ರ ಶಕ್ತಿ ಪುರುಷೋತ್ತಮಸ್ಯ ತಸ್ಯ ಪ್ರಸಾದಾತ್ ಅಥ ದಗ್ಧದೋಷಾಃ ತಂ ಆಪ್ನುವಂತಿ ಆಶು ಪರಂ ಸುರೇಶಂ. ಹೊಂತಾರೆ ಪರಂ ಪರಮಾತ್ಮನ ಹೊಂತಾರೆ, ಆಶು ಬೇಗ ಹೊಂತಾರೆ. ಬೇಗ ಅಂತ ಹೇಳಿದ್ರಿಂದ ಈ ಜ್ಞಾನ ಹೆಚ್ಚಿದಷ್ಟು ಕೂಡ ಅಪರೋಕ್ಷ ಜ್ಞಾನಕ್ಕೆ ಹೆಚ್ಚು ಸಾಧನ ಆಗೋದ್ರಿಂದ ಅದು ಅತ್ಯಂತ ಮುಖ್ಯ ಅಂತ ಅರ್ಥ. ಇಷ್ಟು ಹೇಳಿ ದೇವಾನಿಮಾನ್ ಮುಕ್ತ ಸಮಸ್ತ ದೋಷಾನ್ ಸ್ವಸನ್ನಿಧಾನೇ ವಿನಿವೇಶ್ಯ ದೇವಃ ಪುನಸ್ತದನ್ಯಾನ್ ಅಧಿಕಾರ ಯೋಗ್ಯಾನ್ ತತ್ತದ್ಗುಣಾನೇವ ಪದೇ ನಿಯುಂಕ್ತೆ. ಪ್ರಳಯ ಆಯಿತು, ಮುಂದೆ ಸೃಷ್ಟಿಯಾಗತ್ತೆ ಅಂತ ಹೇಳಿ ಇದೇ ರೀತಿಯಲ್ಲಿ ದೇವತೆಗಳು ಪುನಃ ಪುನಃ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಯಾರವರು? ಅನ್ಯಾನ್. ಸೃಷ್ಟಿಯಾಗಿ ಮುಕ್ತಿಗೆ ಹೋದರೆ ಮತ್ತೆ ಸೃಷ್ಟಿ ಮಾಡೋದಲ್ಲ, ಅನ್ಯಾನ್. ಯಾರವರು? ಅಧಿಕಾರ ಯೋಗ್ಯಾನ್. ಆಯಾ ಅಧಿಕಾರಕ್ಕೆ ಯೋಗ್ಯರಾದ ದೇವತೆ ಸೃಷ್ಟಿ ಮಾಡ್ತಾನೆ ಮತ್ತು ಯೋಗ್ಯ ಜೀವರನ್ನು ಅಯೋಗ್ಯ ಜೀವರನ್ನು ಮತ್ತು ತಾಮಸರನ್ನು ಕೂಡ ಅವರವರ ಸಾಧನೆಗೋಸ್ಕರವಾಗಿ ಹಾಗೆ ಸೃಷ್ಟಿಯನ್ನು ಮಾಡ್ತಾನೆ. ತತ್ತದ್ಗಣಾನೇವ ಪದೇ ನಿಯುಂಕ್ತೆ. ಪದವಿಯಲ್ಲಿ ಹಾಕಿಸ್ಬೇಕಾದ್ರೆ ಆಯಾ ಗಣದ ಜೀವರನ್ನು ಆಯಾ ದೇವ ಪದವಿಗೆ ತರ್ತಾನೆ ಹೊರತು ಬೇರೆಯವರಿಗೆ ಅವಕಾಶ ಇಲ್ಲ. ಹೀಗಾಗಿ ಕೆಳಗಿನ ಗಣದ ಒಬ್ಬ ದೇವತೆ ಮೇಲಿನ ಗಣದ ದೇವತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಇನ್ನು ಜೀವ ಪರಮಾತ್ಮ ಹೇಗೆ ಹಾಕ್ತಾನೆ? ಸಾಮಾನ್ಯ ವ್ಯಕ್ತಿನೇ ಒಂದು ಸ್ಟೆಪ್ ಮೇಲಕ್ಕೆ ಹೋಗೋಕ್ಕಾಗೋದಿಲ್ಲ. ಇವತ್ತು ಕರ್ಮದ ದೇವತೆಗಳಿದ್ದಾರೆ, ಮೇಲಿನ ದೇವ ಆಗ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಸ್ವಯಂಭೂವನೂ ಇದ್ದಾರೆ, ಇಂದ್ರ ಆಗ್ಲಿಕ್ಕೆ ಬರೋದಿಲ್ಲ. ಇಂದ್ರದೇವರು ರುದ್ರದೇವರಾಗ್ಲಿಕ್ಕೆ ಬರೋದಿಲ್ಲ. ರುದ್ರದೇವರು ಸಮನಾಗಿದ್ದು ಗರುಡದೇವರಾಗ್ಲಿಕ್ಕೆ ಬರೋದಿಲ್ಲ. ಸಮನ ಆಗಿದ್ದರೂ ಕೂಡ ಇನ್ನೂ ಅವರು ಬ್ರಹ್ಮಗಳ ಸಾಧ್ಯತೆಯೇ ಇಲ್ಲ. ಇದೆಲ್ಲ ಅರ್ಥ ಮಾಡ್ಕೊತಾ ಹೊರಟ್ರೆ ತಾರತಮ್ಯ ಮತ್ತು ಭೇದ ಎಲ್ಲ ಹೆಚ್ಚೆಚ್ಚು ಸ್ಪಷ್ಟವಾಗ್ತಾ ಹೋಗುತ್ತೆ. ಇಷ್ಟಾದ ಮೇಲೆ ಮತ್ತೆ ಸೃಷ್ಟಿ ಮುಂದುವರಿತಾ ಇತ್ತು. ಪುನಶ್ಚ ಮಾರೀಚತ ಏವ ದೇವಾಃ ಜಾತಾಃ ಅದಿತ್ಯಾಂ ಅಸುರಾಶ್ಚದಿತ್ಯಾಂ ಗಾವೋ ಮೃಗಾಃ ಪಕ್ಷುರಗಾದಿ ಸತ್ವಾಃ ದಾಕ್ಷಾಯಿಣೀಷ್ವೇವ ಸಮಸ್ತಶೋಪಿ. ಪುನಶ್ಚ ಪುನಃ ಚ ಮಾರೀಚತಃ ಏವ ದೇವಾಃ ಜಾತಾಃ ಅದಿತ್ಯಾಂ ಅಸುರಾಃ ಚ ದಿತ್ಯಾಂ ಗಾವಃ ಮೃಗಾಃ ಪಕ್ಷಿಬುರಗಾದಿ ಸತ್ವಾಃ ದಾಕ್ಷಾಯಿಣೀಷು ಏವ ಸಮಸ್ತಶಃ ಅಪಿ. ಪುನಶ್ಚ ಮತ್ತೆ ಸೃಷ್ಟಿ ಮುಂದುವರಿಯಿತು. ಮಾರೀಚತಃ ಸುಮ್ಮನೆ ಓದಿದರೆ ಮಾರೀಚನಿಂದ ಸೃಷ್ಟಿ ಆಯಿತು ಅಂತ ಆಗ್ಬಿಡ್ತು. ಮಾರೀಚರು ಸೃಷ್ಟಿ ಮಾಡ್ತಾರ ಅಂದರೆ ಮರೀಚಿಯ ಮಗ ಮಾರೀಚಿ ಅಂದ್ರೆ, ಮಾರೀಚ ಅಂದರೆ ಕಶ್ಯಪರು ಅಂತ ಅರ್ಥ. ಮಾರೀಚತಃ ಕಶ್ಯಪ ಮುನಿಯಿಂದ
ಒಂದು ಯಾತಕ್ಕೆ ಮಾರೀಚ ಪದ ಉಪಯೋಗಿಸಿದ್ರು ಅಂದ್ರೆ ಮರೀಚಿಯಿಂದ. ಮರೀಚಿ ಯಾರು? ಬ್ರಹ್ಮದೇವರ ಮಕ್ಕಳು, ಅವರು ನಾರಾಯಣನ ಮಕ್ಕಳು. ಹೀಗಾಗಿ ಸೃಷ್ಟಿಯಲ್ಲೂ ಕೂಡ, ಈ ಸೃಷ್ಟಿಯಲ್ಲೂ ಕೂಡ ಪರಮಾತ್ಮನ ಪಾತ್ರನೇ ಇದೆ ಅಂತ ಹೇಳೋದಕ್ಕೋಸ್ಕರವಾಗಿ ಕಶ್ಯಪರು ಯಾರು ಅಂತ ಪ್ರಶ್ನೆ ಬರೋದು. ಅದಕ್ಕೆ ಮಾರೀಚ ಅಂತ ಹೇಳಿದ್ರಿಂದ ಏನಾಯ್ತು, ಮರೀಚಿಯ ಮಕ್ಕಳು ಅಂತ ಅರ್ಥ ಆಗಿ ಮುಂದೆ ಲಿಂಕ್ ಸಿಗುತ್ತೆ. ಮಾರೀಚತ ಏವ ದೇವಾಹ ಜಾತಾಹ, ದೇವತೆಗಳೆಲ್ಲ ಬಂದರು. ಎಲ್ಲಿ? ಅದಿತ್ಯಾಂ. ಅನೇಕ ಪತ್ನಿಯರಲ್ಲಿ ಕಶ್ಯಪರಿಗೆ ಅದಿತಿಯ ಒಬ್ಬಳು. ಅದಿತಿಯ ಮಕ್ಕಳಾಗೆಲ್ಲ ಯಾರು ಹುಟ್ಟಿದರೋ ದೇವತೆಗಳೆಲ್ಲ ಹುಟ್ಟುತ್ತಾ ಬಂದರು. ಗರುಡಾದಿಗಳೆಲ್ಲ, ಮತ್ತೆ ಗರುಡ ಶೇಷಾದಿಗಳೆಲ್ಲ ಮತ್ತೆ ಕಶ್ಯಪರಿಂದ ಹುಟ್ಟಿ ಬರ್ತಾರೆ. ವಿನತೆಯ ಮಗ ಗರುಡ, ಆಮೇಲೆ ಇದ್ರ ಮಗ ಶೇಷದೇವರು, ಹೀಗೆಲ್ಲ ಹುಟ್ಟಿ ಬರೋದ್ರಿಂದ ಅವರೆಲ್ಲ ಮತ್ತೆ ಹುಟ್ಟಿ ಬಂದರು. ಅಸುರಾಶ್ಚ ದಿತ್ಯಾಂ, ಅದೇ ಕಶ್ಯಪರ ಇನ್ನೊಬ್ಬ ಹೆಂಡತಿ ದಿತಿ. ಆದರೆ ದ್ವಿತೀಯ ಮಕ್ಕಳು, ಇವರ ಆದಿತ್ಯ ಮಕ್ಕಳು ಆದಿತ್ಯರು. ಆದಿತ್ಯ ಶಬ್ದಕ್ಕೆ ಎರಡು ಅರ್ಥ, ಸೂರ್ಯ ಅಂತ ಒಂದು ಅರ್ಥ, ದೇವತೆಗಳು ಅಂತ ಇನ್ನೊಂದು ಅರ್ಥ. ಆದಿತ್ಯ ಮಕ್ಕಳೆಲ್ಲ ದೇವತೆಗಳೇ. ಈ ಕಡೆಗೆ ದ್ವಿತೀಯ ಮಕ್ಕಳೆಲ್ಲ ದೈತ್ಯರೇ. ಒಬ್ಬೇ ತಂದೆಯ ಇಬ್ಬರು ಬೇರೆ ಬೇರೆ ಹುಟ್ಟಿದವರು. ಅದೇ ರೀತಿ ಕುರುವಂಶದಲ್ಲಿ ಪಾಂಡವರು ಯಾರು, ಕೌರವರು ಯಾರು, ಒಂದೇ ವಂಶದವರು. ವೇದವ್ಯಾಸರಿಂದನೇ ಹುಟ್ಟಿ ಬಂದವರು, ಅದೇ ವಂಶಕ್ಕೆ ಸೇರಿದವರೇನೆ. ತಾಯಿ ಬೇರೆ, ಅಂಬಿಕಾ ಅಂಬಾಲಿಕಾ. ಪಾಂಡರಾಜ ಧೃತರಾಷ್ಟ್ರ ರಾಜ. ಹೀಗೆಲ್ಲ ನಡೆದಿದ್ದರಿಂದ ಒಂದೇ ಮನೆಯಲ್ಲಿ ಒಂದೇ ವಂಶದಲ್ಲಿ ಯೋಗ್ಯರು ಅಯೋಗ್ಯರೆಲ್ಲ ಹುಟ್ಟಬಹುದು. ಆದ್ದರಿಂದ ಹುಟ್ಟಿದವರೆಲ್ಲ ಯೋಗ್ಯರು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ ಅಂತ ಅರ್ಥ. ಅದೇ ರೀತಿ ಅಯೋಗ್ಯರು ಅಂತ ತಿಳ್ಕೊಳ್ಳೋ ಕಾರಣನೂ ಇಲ್ಲ. ಗಾವೋ ಮೃಗಾಹ ಪಕ್ಷುರಗಾದಿ ಸತ್ವಾಹ, ಯಾರ್ಯಾರು ಹುಟ್ಟಿದ್ರು? ಬರೀ ದೇವತೆಗಳು ಹಸುರು ಅಷ್ಟೇ ಅಲ್ಲ. ಗಾವಹ ಗೋವುಗಳು, ಮೃಗಾಹ ಮೃಗಗಳು, ಪಕ್ಷಿ ಉರಗಾದಿ ಸತ್ವಾಹ, ಇದು ಸತ್ವ ಅದರ ಪ್ರಾಣಿಗಳು. ಪಕ್ಷಿಗಳು, ಉರಗ ಹಾವುಗಳು, ಸುರಸೆಯ ಮಕ್ಕಳೇ ನಾಗಮಾತಾ ಬಂದ್ಲಲ್ಲ ಸುರಸೆ, ಎಲ್ಲ ಹುಟ್ಟುತ್ತಾ ಬಂದರು. ಇವರೆಲ್ಲ ಯಾರು? ದಾಕ್ಷಾಯಿಣೀಶ್ವೇವ ಸಮಸ್ತ ಶೌಪಿ. ಇವರೆಲ್ಲ ಯಾರು? ದಾಕ್ಷಾಯಿಣಿಯರು. ದಾಕ್ಷಾಯಿಣಿ ಅಂದ್ರೆ ಏನು? ದಕ್ಷಪುತ್ರಿ. ಮುಂದೆಲ್ಲ ಏನಾಯ್ತು, ಸೃಷ್ಟಿ ಮುಂದುವರೆದಾಗ ಇವರೆಲ್ಲ ದಕ್ಷನ ಮಕ್ಕಳೇ, ಇವರೆಲ್ಲ ಕೂಡ ಹೆಣ್ಮಕ್ಳು. ಅದು ಕಶ್ಯಪರು ಗಂಡ, ತಂದೆ ದಕ್ಷ. ಅದಕ್ಕೆ ದಾಕ್ಷಾಯಿಣಿ ಅಂದರೆ ಯಾರು? ದಕ್ಷ ಪುತ್ರಿಯರು. ಕಶ್ಯಪರು ಗಂಡ, ದಕ್ಷಪುತ್ರಿಯರು ಇವರು. ಈಗ ದಕ್ಷ ಪ್ರಜಾಪತಿಯ ರೋಲ್ ಇದೆ ಈ ಕಡೆ, ಹೆಣ್ಮಕ್ಕಳಿಂದ ವಂಶ. ಈ ಕಡೆಯಿಂದ ಆತ ಯಾರ ಮಗ? ಬ್ರಹ್ಮದೇವರ ಮಗ. ಮತ್ತೆ ಇಲ್ಲಿ ಹುಟ್ಟಿದ್ದು ಯಾರ ಮಗನಾಗಿ ಹುಟ್ಟಿದ? ಪ್ರಚೇತಸರ ಮಗ. ಪ್ರಾಚೇತ ಸಾಧ್ಯತರಾಯ್ತು, ಪ್ರಾಚೇತಸರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ಲಿಂಕಲ್ಲಿ ತೊಗೊಂಡ್ರು ಕೂಡ ನಾರಾಯಣ ಮೂಲ ಸೃಷ್ಟಿ ಆಗಲೇಬೇಕು. ಜನ್ಮಾದ್ಯಶಯತಃ ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ. ಈ ಅರ್ಥದಲ್ಲಿ ಬಹಳ ಮುಖ್ಯವಾದ ಅಂಶ ಇದು. ತತ ಗಾವೋ ಮೃಗಾಹ ಪಕ್ಷುರಗಾದಿ ಸತ್ವಾಹ ದಾಕ್ಷಾಯಿಣೀಶ್ವೇವ ಸಮಸ್ತ ಶೋಪಿ. ಅದಕ್ಕೆ ಗೋತ್ರ ಕಶ್ಯಪರ ಗೋತ್ರ ಅಂತ ಯಾತಕ್ಕೆ ಅಂತಾರೆ ಅಂದರೆ ಅವರೇ ಮೂಲ. ಒಂದು ಕಡೆಗೂ ಅಲ್ಲಿ ನಿಂತುಬಿಟ್ರೆ ಸಿಗೋದು. ಋಷಿಗಳ ಗೋತ್ರ ಹೇಳಬೇಕಾದ್ರೆ ಏನು ಹೇಳಬೇಕು? ದೇವತೆಗಳ ಹೆಸರು ಹೇಳಾಗಿಲ್ಲ, ಋಷಿಗಳ ಹೆಸರು ಹೇಳಬೇಕು. ಅದರಿಂದಾಗಿನೇ ಕಶ್ಯಪರು ಅವ್ರ ಹೆಸರು ಹೇಳಿ ಗೊತ್ತಿಲ್ಲದೆಲ್ಲ ಸೇರಿಸ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಮಾರೀಚತಃ ಅಂತ ಹೇಳಿದ್ರಿಂದ ಕಶ್ಯಪರ ಸೃಷ್ಟಿಯ ಒಂದು ವೈಭವ ಇತ್ತು. ಅದರಿಂದಾಗಿ ಅವರ ಹೆಸರಿಗೆ ಅಷ್ಟು ಮಹತ್ವ ಬಂತು. ತತಸ್ಸ ಮಗ್ನಾಂ ಅಲಯ ಲಯೋ ದಧೌ ಮಹೀಂ ವಿಲೋಕ್ಯಾಶು ಹರಿರ್ವರ. ಇದೆಲ್ಲ ಭಾಗವತ ತೃತೀಯ ಷಷ್ಠ ಸ್ಕಂದದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಎಷ್ಟು ಜನ ಮಕ್ಕಳು, ಎಷ್ಟು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಎಲ್ಲ ಯಾರವರು? ಚಂದ್ರನ ಹೆಂಡಂದರಾಗಿಬಿಟ್ರು. ಇವರೆಲ್ಲ ದ್ವಿತೀಯ ಮೊದಲಾದವರೆಲ್ಲ ಕಶ್ಯಪರ ಹೆಂಡ. 60 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಇವರು ಮಕ್ಕಳಾದವ್ರ ವಂಶ ಎಲ್ಲ ಹೇಳಿದೆ. ಅಲ್ಲಿ ಚಂದ್ರನ ಪ್ರಜಾಪತಿ ಅನಿಸಲಿಲ್ಲ, ಗೊತ್ತಾಯ್ತು. ಇವರು ಪ್ರಜಾಪತಿಗಳಾದ. ಅವರು ಹೆಚ್ಚಿನ ಹೆಂಡಂದ್ರೆ ಅವ್ರಿಗಿದ್ರು ಕೂಡ ವಂಶ ಬೆಳೆದಿದ್ದು ಹೆಚ್ಚಾಗಿ ಯಾರಿಂದ? ಇವರಿಂದ ಬೆಳೆಯೋದು. ಅಂದರೆ ದಕ್ಷ ಪ್ರಜಾಪತಿಯ ಈ ಪುತ್ರ ಸಂತತಿ ಬೆಳೀಲಿಲ್ಲ, ಗಂಡು ಸಂತತಿ ಬೆಳೀಲಿಲ್ಲ, ಹೆಣ್ಣು ಸಂತತಿ ಬೆಳೀತಾ ಹೋಯಿತು. ಅವ್ರ ಮೊದಲು ಇವರು ಶರ್ಯೇಶ್ವರು 10,000 ಜನ ಹರ್ಯೇಶ್ವರು. ಆಮೇಲೆ ಶಬರಾಶ್ವರು 1000 ಜನ. ಅಷ್ಟು ಜನಗಳು ಯತಿಗೆ ಸನ್ಯಾಸಿಗಳಾಗಿ ಹೊರಟೋಗ್ಬಿಟ್ಟು ಒಬ್ಬರು ಮನೆಗೆ ಬರಲಿಲ್ಲ, ಮದುವೆ ಆಗಲಿಲ್ಲ, ಮಕ್ಕಳು ಬರಲಿಲ್ಲ. ಅದಕ್ಕೇನು ಮಾಡಿದ? ಸ್ತ್ರೀಯರನ್ನು ಪಡೆದ. ಆ ಹೆಣ್ಣು ಸಂತತಿಯಿಂದ ಬೆಳೀತು. ಆದ್ದರಿಂದ ಹೆಣ್ಣು ಸಂತತಿ ಬೆಳೆಯೋದಷ್ಟೇ ಅಲ್ಲ, ಅದ್ಭುತವಾದ ಸಂತತಿಯನ್ನು ಕಂಡ. ಅದರಿಂದಾಗಿನೇ ಗಂಡೋ ಹೆಣ್ಣು ಸಂತತಿ ಬೆಳೀಲಿಕ್ಕೆ ಈ ಕಡೆಯಿಂದ ಆ ಕಡೆಯಿಂದ ಹೇಗೂ ಸಾಧ್ಯ, ಇಲ್ಲದೆ ಹುಟ್ಟಕ್ಕಂತೂ ಸಾಧ್ಯ ಇಲ್ಲ. ಆದ್ದರಿಂದ ಅದು ವ್ಯರ್ಥವಾಗಲೇ ಇಲ್ಲ, ಸ್ತ್ರೀ ಸಂತತಿನೂ ವ್ಯರ್ಥವಾಗಲಿಲ್ಲ. ಅಥಾಬ್ಜನಾಭ ಪ್ರತಿಹಾರ ಪಾಲೋ ತತಸ್ಸ ಮಗ್ನಾಮಲ. ಈಗೆಲ್ಲ ಅವತಾರ ಕಥೆ ಹೇಳ್ತಾರೆ. ಇದಿಷ್ಟು ಕೂಡ ದೇವರ ಮೂಲ ರೂಪ ಸೃಷ್ಟಿಯವೆಲ್ಲ ನಡೀತಾ ಬಂತು. ತತಃ ಸಹ ಮಗ್ನಾಮಲಯೋ ಲಯೋ ದಧೌ ಮಹೀಂ ವಿಲೋಕ್ಯಾಶು ಹರಿರ್ವರಾಹ ಭೂತ್ವಾ ವಿರಿಂಚಾರ್ಥಮಿಮಾಂ ಸಶೈಲಾಂ ಉದ್ಧೃತ್ಯ ವಾರಾಮುಪರಿ ನ್ಯಥಾತ್ ಸ್ಥಿರಂ. ತತಃ ಸಹ ಮಗ್ನಾಂ ಅಲಯಃ ಲಯೋ ದಧೌ ಮಹೀಂ ವಿಲೋಕ್ಯ ಆಶು ಹರಿಃ ವರಾಹಃ ಭೂತ್ವಾ ವಿರಿಂಚಾರ್ಥಂ ಇಮಾಂ ಸಶೈಲಾಂ ಉದ್ಧೃತ್ಯ ವಾರಾಂ ಉಪರಿ ವ್ಯಥಾತ್ ಸ್ಥಿರಂ. ಇಷ್ಟು ಹೇಳ್ಬೇಕಾದ್ರೆ ಕವಿಗಳು ಒಂದು ಸರ್ಗ ಮಾಡಿ ಹಾಕ್ಬಿಡ್ತಾರೆ ಅಲ್ಲಿ ಅಂತೇಳಿ. ಒಂದು ಶ್ಲೋಕದಲ್ಲಿ ಆಚಾರ್ಯ ಹೇಳಿದ್ರು ಇಷ್ಟು ವಿಷಯನ. ಬೇರೆ ಕವಿಗಳು ಒಂದು ಸರ್ಗ,
ಒಂದೊಂದು ವರ್ಣನೆ ಮಾಡ್ತಾ ಶುರು ಮಾಡ್ತಾರೆ. ಎಷ್ಟು ಕಾಂಪ್ಯಾಕ್ಟ್ ಇದೆ. ತತಃ ಸಹ ಮಗ್ನಾಂ ಅಲಯ ಲಯೋದಧೌ ಮಹೀಂ ವಿಲೋಕ್ಯ ಆಶು ಹರಿಹಿ ವರಾಹ ಭೂತ್ವಾ ವಿರಿಂಚಾರ್ಥಂ ಇಮಾಂ ಸಶೈಲಾಂ ಉದ್ಧೃತ್ಯ ವಾರಾಮುಪರಿ ಯಥಾಸ್ಥಿರಂ. ವರಾವತಾರದ ಕಥೆಯೆಲ್ಲ ಬಂದೋಯ್ತು ಅದರೊಳಗೆ. ಆ ಬಳಿಕ ಮಗ್ನಾಂ ಅಲಯ, ಲಯವಿಲ್ಲದ ಶ್ರೀಹರಿಯು ಲಯೋದಧೌ ಮಗ್ನಾಂ, ಪ್ರಳಯೋದಕದಲ್ಲಿ ಮುಳುಗಿದ್ದಂತಹ, ಮಗ್ನಾಂ ಮುಳುಗಿದಂತಹ, ಲಯೋದಕದಲ್ಲಿ ಮುಳುಗಿ ಹೋಗಿದೆ ಭೂಮಿ. ದೇವರು ಮಾತ್ರ ಅಲಯ, ಅವನೇ ಲಯ ಇಲ್ಲ. ಲಯವಿಲ್ಲದ ಶ್ರೀಹರಿಯು ಪ್ರಳಯೋದಕದಲ್ಲಿ ಮುಳುಗಿದ್ದಂತಹ ಮಹೀಂ ಭೂಮಿಯನ್ನು ವಿಲೋಕ್ಯ ನೋಡಿ, ಆಮೇಲೆ ವಿರಿಂಚಾರ್ಥಂ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಹರಿಹಿ ಹರಿಹಿ ವರಾಹ ಭೂತ್ವ, ವರಾಹ ರೂಪವನ್ನು ಸ್ವೀಕಾರ ಮಾಡಿ ಏನು ಮಾಡಿದ, ಇಮಾಂ ಇಡೀ ಭೂಮಿಯನ್ನ, ಇಮಾಂ ಸಶೈಲಂ ಸಗಿರಿಧರ ಧರಾತಲವಹ ಸುಸೂಕರ ಭವಮಮ ಶರಣಂ. ಸಗಿರಿಧರ ಧರಾತಲವಹ ಸುಸೂಕರ ಎಲ್ಲಿದ್ದದು ರಾಜಸ್ತೋತ್ರ ಹೇಳ್ತಾರೆ. ಅದಕ್ಕೆ ವಿರಿಂಚಾರ್ಥ ಅವ್ರು ಬೆಳೆದಕ್ಕೋಸ್ಕರ ಸಶೈಲಾಂ ಬೆಟ್ಟಗಳ ಸಮೇತವಾದಂಥ ಇಡೀ ಭೂಮಿಯನ್ನ, ಭೂಧರ ಭೂಮಿಯೇನು ಭೂ, ಪರ್ವತಗಳು ಭೂಧರ, ಭೂಧರ ಭೂಧರ ಸಮೇತವಾದ ಇಡೀ ಭೂಮಿಯನ್ನ ಉದ್ಧೃತ್ಯ ಮೇಲಕ್ಕೆತ್ತಿ ವಾರಾಂ ಉಪರಿ ಈ ನೀರಿನ ಮೇಲೆ ಸ್ಥಿರವಾಗಿ ನಿಲ್ಲಿಸಿದ. ಉಪರಿ ನ್ಯಥಾತ್ ಸ್ಥಿರಂ, ನ್ಯಥಾತ್ ಸ್ಥಿರಂ ನ್ಯಥ ಸ್ಥಿರವಾಗಿ ನಿಲ್ಲಿಸಿಬಿಟ್ಟಿದ್ದಾನೆ. ಅದು ಏನಾಗಬಾರ್ದು, ಆ್ಯಕ್ಸಿಸ್ ಚೇಂಜ್ ಆಗಾಗಿಲ್ಲ. ಸಿಕ್ಮೆ ಏನಾಗಬೇಕು ಅದರಲ್ಲಿ, ಅದೇ ಇದರಲ್ಲೇ ಸುತ್ತಾ ಇರಬೇಕು, ಸ್ಥಿರ. ನೋಡೋದಕ್ಕೆ ಭೂಮಿ ಸ್ಥಿರ ಅಂತ ಹೇಳಿದರೆ ಮೂವ್ಮೆಂಟ್ ಇಲ್ಲ ಅಂತ ಅರ್ಥ ಅಲ್ಲ, ಆ್ಯಕ್ಸಿಸ್ ಚೇಂಜ್ ಆಗೋದಿಲ್ಲ ಅಂತ. ಸ್ಥಿರ ಶಬ್ದಕ್ಕೆ ಎರಡು ಒಂದು ಅರ್ಥ, ಸ್ಟ್ಯಾಟಿಕ್ ಅಂತ ಒಂದು ಅರ್ಥ, ನಾಟ್ ಚೇಂಜಿಂಗ್ ಅಂತ ಇನ್ನೊಂದು ಅರ್ಥ. ಗೊತ್ತಾಯ್ತಾ? ಭೂಮಿ ಸ್ವಲ್ಪ ಇದಾದ್ರೆ ಏನಾಗುತ್ತಾಗೋದು, ಭೂಕ ಏನೋ ಆಗೋಗ್ಬಿಡ. ಸ್ವಲ್ಪ ಇಷ್ಟ ಆದರೆ ಸಾಕು. ಹೋಗ್ತಿರ್ಬೇಕಾದ್ರೆ ಚಿಕ್ಕದು ಬಂದರೂ ಫಾಸ್ಟಾಗಿ ಹೋಗ್ತಾರೆ. ಎಷ್ಟು ಇದಾಗುತ್ತೆ ರೋಡಲ್ಲಿ ಕೂತವರಿಗೆ, ವೆಹಿಕಲ್ನಲ್ಲಿ ಎತ್ತೆತ್ತಾಗುತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ಟಚ್ ಆದರೂ ಕೂಡ. ಆ ದೇವ್ರು ಹೇಗೆ ಸ್ಥಿರಂ, ಸುತ್ತಾನೇ ಇರ್ಬೇಕು, ಆ ರೀತಿ ಮಾಡಿದ್ದಾನೆ. ಮಧ್ಯೆ ಮಧ್ಯೆ ಗಲಾಟೆ ಮಾಡ್ತಿರ್ತಾರೆ, ಓ ಬಂತು ಬಂತು ಹೊಡೆದಾಕ್ಬಿಡ್ತು ಏನೋ ಅನ್ನೋದು, ಅದೆಲ್ಲ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಹತ್ರ ಬಂದರೂ ಕೂಡ ದೇವ್ರು ನಿಲ್ಲಿಸಿದ್ದಾನೆ. ಆದ್ದರಿಂದ ಇಲ್ಲಿ ಇದು ಏನಾಗಬಾರ್ದು, ಬೇರೆ ಬಂದು ಇದಕ್ಕೆ ಹೊಡಿಬಾರ್ದು, ಆ ರೀತಿ ವ್ಯವಸ್ಥೆ ಮಾಡಿದ್ದಾನೆ. ಯೋಚನೆ ಮಾಡೋಕ್ಕೆ ಕಾರಣನೇ ಇಲ್ಲ. ಇವ್ರು ಹಾಕ್ತಿರ್ತಾರೆ, ಹೋಗ್ತಾನೆ ಇರ್ತದೆ, ಬರೀ ಸುಳ್ಳುಗಳು ಎಷ್ಟಾಗಿದೆ ಲೆಕ್ಕನೇ ಇಲ್ಲ ಅದು. ಆದರೆ ಭಾಗವತ ಹೇಳಿದ್ದು ಸುಳ್ಳಾಗೋದಿಲ್ಲ. ಸತ್ಯವಾಗಿ ಏನಾಗುತ್ತೋ ಅದೆಲ್ಲ ನಡೆಯುತ್ತೆ, ಇದ್ದೇ ಇರುತ್ತೆ. ಆಗ ಈ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಭೂಕಂಪ ಬಂದು ಬದಲಾವಣೆ ಆಗ ಭೂಮಿಯನ್ನು ಸ್ಥಿರವಾಗಿ ನಿಲ್ಲಿಸಿದ್ದಾನೆ. ನೀವು ಉದ್ಧೃತ್ಯ ಮೇಲಕ್ಕೆತ್ತಿದ್ದು ಒಂದು ಕೆಲಸ, ನಿಲ್ಲಿಸೋದು ಒಂದು ಕೆಲಸ, ಅದು ನೋಡ್ಕೊಳ್ಳೋದು ಒಂದು ಕೆಲಸ. ಮತ್ತೆ ಪ್ರತಿಯೊಂದು ಕೂಡ ಪರಮಾತ್ಮ ಶಾಶ್ವತವಾಗಿ ಮಾಡ್ತಾ ಭೂಮಿಯನ್ನು ನಿಲ್ಲಿಸಿದ್ದ. ಇವತ್ತೆಲ್ಲ ಏನಂತ ಭೂವರಾಹ ಅಂತಲೇ ಹೆಸರಾಯಿತು. ಭೂಮಿಯನ್ನು ಎತ್ತಿ ನಿಲ್ಲಿಸಿದ ವರಾಹ ಅಷ್ಟೇ ಅಲ್ಲ, ತನ್ನ ಕೋರೆ ಮೇಲೆ ತರ್ತಾನೆ ಪರಮಾತ್ಮ ಎತ್ತಿಕೊಂಡು. ಅದು ಹೇಗೆ ಎರಡು ಕೈಯಿಂದ ಹಿಡ್ಕೊಂಡಲ್ಲ, ಕೋರೆಗಳ ಮೇಲೆ ಅಲ್ಲ, ಕೋರೆ ದಾಡೆಯ ತುದಿಯ ಮೇಲೆ. ಮತ್ತೆ ಕೋರೆ ದಾಡಿ ಮೇಲೆ ಫುಲ್ ಇಟ್ಕೊಂಡಲ್ಲ, ತುದಿಯ ಮೇಲೆ ನಿಲ್ಲಿಸಿರ್ತಾನೆ. ಈ ರೀತಿ ಬೆಳ್ಳಲ್ಲಿ ನಿಲ್ಲಿಸೋಕ್ಕಾಗತ್ತಾ? ಚೆಂಡನ ನಿಲ್ಲಿಸೋಕ್ಕಾಗಲ್ಲ. ಒಂದಿದಕ್ಕೆ ದೇವರು ನಿಲ್ಲಿಸಿದಾನೆ. ಅದು ದೇವರ ಶಕ್ತಿ, ಅದು ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಅಗ್ರೆ ಮೊದಲು ದಂಷ್ಟ್ರ, ಅದರಲ್ಲಿ ತುದಿ, ಅದರಲ್ಲಿ ಇಡೀ ಭೂಮಿಯನ್ನು ನಿಲ್ಲಿಸಿದ್ದಾನೆ. ಎಂದೆಂದೂ ಚೇಂಜ್ ಆಗಬಾರ್ದು. ಇದಕ್ಕೆ ಮಹಾತ್ಮ್ಯ. ಆ ದೇವ್ರ ಬಗ್ಗೆ ಏನಾಗುತ್ತಾಗ ಎಷ್ಟು ಆಶ್ಚರ್ಯ ಅಂತಿರುತ್ತೆ. ಅದೇ ಭೂಮಿ ಸುಮ್ಮನೆ ಎರಡು ಕೈದು ಹೆಚ್ಚು ತಿಳ್ಕೊಳಕ್ಕಾಗಲ್ಲ. ಬಾಲ ಹೇಗೆ ಎಷ್ಟು ತಿಳ್ಕೊಂಡಿರ್ತಾನೆ, ಬಿದ್ದಾಗಿ ಬಿಡಿಸ್ಬಿಡ್ತಾನೆ. ಮತ್ತು ಎತ್ತೋದು ಒಂದು ಕಷ್ಟ, ನಿಲ್ಲಿಸೋದು ಒಂದು ಕಷ್ಟ, ಹಾಗೆ ಇಳಿಸೋದು ಒಂದು ಕಷ್ಟ. ಯಾರು ದೇವರು ಅದನ್ನೆಲ್ಲ ಮಾಡಿದ್ದಾನೆ ಅಂದರೆ ಇವತ್ತು ನಾವು ಏನು ತಿಳ್ಕೊತಿದ್ದೀವಿ, ನಾವು ಇರಲ್ವೆಂಟ್, ನಾವು ಬದುಕಿರೋದೆಲ್ಲ ಇವತ್ತು ಯಾವುದೋ ಭೂಮಿ ಮೇಲೆ. ಭೂಮಿ ಈಗಲೂ ಹೊತ್ತಿರೋದು ಯಾರು? ವರಾಹ ದೇವರೇ. ಬರೀ ಎತ್ತಿಟ್ಟಲ್ಲ, ಸ್ಥಿರವಾಗಿ ನಿಲ್ಲಿಸಿದ್ದಾನೆ ಪರಮಾತ್ಮ. ಅದು ಅಲ್ಲಗಡಿದ್ರೆ ಏನಾಗುತ್ತಾಗ ನಾವು ಇರೋದೇ ಸುಳ್ಳು ಅಂತ. ನಾವು ದೇಶದಲ್ಲಿದ್ದು ದೇಶ ಸುಳ್ಳು ಅಂದರೆ ಹೇಗೆ ಮೂರ್ಖ ಆಗ್ತಾನೋ ಹಾಗೆ ಇವತ್ತು ವರಾಹದೇವರ ಅನುಗ್ರಹದಿಂದ ನಾವೆಲ್ಲ ಕೂಡ ಇವತ್ತು ಭೂಮಿಯಲ್ಲಿ ಇದ್ದೇವೆ. ಆದ್ದರಿಂದ ವರಾಹದೇವರ ಸ್ಮರಣೆ ಅತ್ಯಂತ ಮುಖ್ಯವಾದ. ಏನ ಹಾಂ, ಅದು ಇನ್ನೊಂದು, ಅದೆಲ್ಲ ಗ್ರಹಗಳೇ ನಿಲ್ಲಿಸಿರೋದು. ಭೂಮಿ ಅಷ್ಟು ಇಡೀ ಅದು ಇನ್ನೊಂದು ಭಾಗ. ಅದು ವರಾಹ ರೂಪದಿಂದ ಇದು, ಆ ರೂಪದಿಂದ ಹಿಂಸುಮಾರ ಚಕ್ರ, ಅದು ಬೇರೆ. ಎರಡೂ ತಾನೇ ಮಾಡಿರೋದು. ಮತ್ತೆ ಇಲ್ಲಿ ಇನ್ನೊಂದು ಸ್ವಾರಸ್ಯ, ಅದಕ್ಕೆ ಮೊದಲಾಗಿದ್ದು ವರಾಹ ಅವತಾರ ಯಾವುದು? ವರಾಹ ಅವತಾರ. ಮತ್ಸ್ಯಾವತಾರ ಅಲ್ಲ ಫಸ್ಟ್ ಆಗಿತ್ತು, ವರಾಹ ಅವತಾರ ಫಸ್ಟ್ ಆಗಿತ್ತು. ಭಾಗವತಲ್ಲೂ ಶುರು ಮಾಡೋದು ಜಗರ್ಹೇ ಪೌರುಷಂ ರೂಪಂ, ವರಾಹ ರೂಪನೇ ಹೇಳೋದು. ಆ ವರಾಹ ಆಚಾರ ತಂತ್ರಸಾಲ ಮೊದಲು ಹೇಳೋ ಮಂತ್ರ ವರಾಹ ಮಂತ್ರ. ಅಷ್ಟು ಮಂತ್ರಗಳಲ್ಲಿ ವರಾಹ ಮಂತ್ರ ಫಸ್ಟ್ ಹೇಳ್ತಾರೆ. ಆದ್ದರಿಂದ ಮೊದಲಾದ ಅವತಾರ. ದೇವ್ರ ರೂಪಗಳಿಗೆ ಭೇದ ಇಲ್ಲ, ಅವೆಲ್ಲವೇ ಸರಿನೇ, ವ್ಯತ್ಯಾಸ ಇಲ್ಲ, ಏನೂ ಇಲ್ಲ. ವಿಶೇಷ ಅಂತಿರೋದ್ರಿಂದ ಮೊದಲಾದ ಅವತಾರ ವರಾಹ ಅವತಾರನೇ. ಸೊ ಮತ್ಸ್ಯಕೂರ್ಮ ವರಾಹಾದಿಗಳೆಲ್ಲ ಆ ಕ್ರಮದಲ್ಲೇ ಆಗಿದ್ದಲ್ಲ, ಹೇಳೋದ ಕ್ರಮ ಮತ್ಸ್ಯಾದಿ ದಶಾಪರೂಪ ಅಂತ ಕರೆಯೋದು. ಆದರೆ ಆಗಿದ್ದ ಕ್ರಮ ಮಾತ್ರ ಅದೇ ರೀತಿ ಆಗಿಲ್ಲ ಅಂತ ತಿಳಿದಿರ್ಬೇಕು. ಹೇಳ್ತಾರೆ ವರ್ಣಾನಾಂ ದೇವತಾನಾಂಚ ನಿತ್ಯತ್ವ ನ ಕ್ರಮ ಸ್ವತಃ. ಪರಮಾತ್ಮ ಎಲ್ಲ ರೂಪಗಳು ಅನಾದಿ ನಿತ್ಯವಾದ್ದರಿಂದಾಗಿಯೇ ಯಾವ್ದು ಮೊದಲು ಯಾವುದಲ್ಲೂ ಅಂತ ಇಲ್ಲೇ ಇಲ್ಲ.
ಎಲ್ಲರೂ ಒಟ್ಟಿಗೆ ಕೂತಿದ್ದ ಯಾರು ಮೊದಲು ಯಾರು ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಯಾವುದೋ ಒಂದು ದೃಷ್ಟಿಯಿಂದ ಏನು ಮಾಡ್ತಾರೆ, ಇದು ಮೊದಲು ಅಂತ ಹೇಳ್ತಾರೆ. ವಿವಕ್ಷಾ ಭೇದ ಅಂತ ಕರಿತೇವಲ್ಲ ಹಾಗೆ. ತತಃ ಸಮಜ್ಞ ಮಲಯೋ ಲಯೋ ದಧೌ ಮಹೀಂ ವಿಲೋಕ್ಯಾಶು ಹರಿರ್ವರಾಹ ಭೂತ್ವಾ ವಿರಿಂಚಾರ್ಥಂ. ನೋಡಿ, ಇದು ಹರಿ, ಬ್ರಹ್ಮದೇವರು ಜೀವೋತ್ತಮ, ಅವರಿಬ್ಬರ ರೋಲ್ ಎಲ್ಲ ಕಡೆ ಇರುತ್ತೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು. ಹಿಂದಿನ ಕಥೆ ಎಲ್ಲ ಹೇಳ್ತಾರೆ ಭಾಗವತದಲ್ಲಿ. ಸ್ವಯಂಭೂವನು ಹುಟ್ಟಿದರು, ಆಮೇಲೆ ಇವರು ಆಯಿತು, ನೀವು ಸೃಷ್ಟಿ ಮಾಡು ಅಂತ ಹೇಳಿದರು. ಮಾಡಿದ್ರೆ ಎಲ್ಲಿರಬೇಕು ಅಂತ ಕೇಳಿದರು. ಭೂಮಿ ಮುಳುಗೋಗ್ಬಿಟ್ಟಿದೆಯಲ್ಲ, ಎಲ್ಲಿದೆ? ಬ್ರಹ್ಮದೇವರೇ ಅನುಗ್ರಹ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು. ಆಗ ಪರಮ ಬಂತು. ಅದಿಷ್ಟು ಹೇಳೋದಕ್ಕೆ ವಿರಿಂಚಾರ್ಥಂ ಅಂತ ಹೇಳಿಬಿಟ್ಟು. ಈ ಒಂದು ಮಾತು ಅರ್ಥ ಆಗ್ಬೇಕಾದ್ರೆ ಇಡೀ ತೃತೀಯ ಸ್ಕಂದದ ಆ ಭಾಗ ಎಲ್ಲ ಗೊತ್ತಿರಬೇಕು. ಅದ್ರ ಸಮರಿ, ಅದು ವಿಸ್ತಾರ. ಅದು ಸಮರಿ ಮಾಡಿದ್ರಿಂದ ಈ ಸಮರಿಗೆ ಅನುಕೂಲವಾಗಿ ವಿಸ್ತಾರ ತಿಳ್ಕೊಬೇಕೇ ಹೊರತು ಈ ಸಮರಿ ವ್ಯತ್ಯಾಸ ಆಗೋದಿಲ್ಲ. ಅದು ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ. ಎಲ್ಲ ಡೀಟೇಲ್ಸ್ ಹೇಳಿಕೊಟ್ರೆ ಮತ್ತೆ ಭಾಗವತ ಆಗಿಬಿಡುತ್ತೆ, ಇದು ಮುಂದೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿರ್ಣಯ ಆದ್ದರಿಂದ ಅದಿಷ್ಟು ನಿರ್ಣೀತವಾದ ವಿಚಾರವನ್ನು ಹೇಳಿದೆ. ಲಯೋದಧೌ ಮಹೀಂ ವಿಲೋಕ್ಯಾಶು ಹರಿರ್ವರಾಹ ಭೂತ್ವಾ ವಿರಿಂಚಾರ್ಥಂ ಇಮಾಂ ಸಶೈಲಾಮುದ್ಧೃತ್ಯ ವಾರಾಮುಪರಿ ನ್ಯಥಾತ್ ಸ್ಥಿರಂ ಅಥಾಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ರಿಶೋ ಭೂವಿತಲೇಭಿಜಾತೌ ದಿತ್ಯಾಂ ಹಿರಣ್ಯಾವಥ ರಾಕ್ಷಸೌ ಚ ಪೈತೃಷ್ವಸೇಯೌ ಚ ಹರೇಃ ಪರಸ್ತಾತ್ ಅಥ ಅಬ್ಜನಾಭ ಪ್ರತಿಹಾರ ಪಾಲೌ ಅಥ ಅಬ್ಜನಾಭ ಪ್ರತಿಹಾರ ಪಾಲೌ ಶಾಪಾತ್ ತ್ರಿಶಃ ಭೂಮಿತಲೆ ಅಭಿಜಾತೌ ದಿತ್ಯಾಂ ಹಿರಣ್ಯೌ ಅಥ ರಾಕ್ಷಸೌ ಚ ಪೌತ್ರೇಶ್ವಸೇಯೌ ಚ ಹರೇಃ ಪರಸ್ತಾತ್. ಅಥ ಆ ಬಳಿಕ ಅಂದರೆ ಇನ್ನೊಂದು ಅವತಾರ ಹೇಳ್ತಾ ಇದ್ದೇನೆ. ವರಹ ಅವತಾರ ಮುಗಿತು. ಪ್ರತಿಯೊಂದು ಅವತಾರವು ಮಂಗಳಕರವಾದ್ದರಿಂದ ಅಥ ಶಬ್ದ ಮಂಗಲಾರ್ಥೆ, ಆಲಂತಾರ್ಯಾರ್ಥೆ ಚ. ಆ ಬಳಿಕ ಅಂತ ಒಂದರ್ಥ ಮಂಗಲಕರವಾದ ವಿಚಾರ. ದೇವರು ಪ್ರತಿಯೊಂದು ಅವತಾರ ಪ್ರತಿಯೊಂದು ಕಾರ್ಯ ತಿಳ್ಕೊಳ್ಳೋದು ಮಂಗಲಕರ ಅಂತ ಹೇಳೋದಕ್ಕೆ ಅಥ ಅಬ್ಜನಾಭ ಪ್ರತಿಹಾರ ಪಾಲೌ. ಅಬ್ಜನಾಭ ಯಾರೋ? ಪದ್ಮನಾಭ ಯಾರೋ? ನಾರಾಯಣ. ಆತನ ಪ್ರತಿಹಾರ ದ್ವಾರ, ಪಾಲೌ ಅಂದರೆ ಶ್ರೀಹರಿಯ ದ್ವಾರಪಾಲಕರು. ಎಷ್ಟು ಜನ? ಇಬ್ರು ಅಂತ ಎಲ್ಲಿದೆ? ದ್ವಿವಚನ. ಪ್ರತಿಹಾರ ಪಾಲೌ ಅಂತಿರೋದ್ರಿಂದ ಇಬ್ರು. ಇವು ಜಯ ವಿಜಯರು. ಶಾಪಾತ್ ತ್ರಿಶಃ ಭೂಮಿತಲೆ ಅಭಿಜಾತೌ. ಶಾಪದ ಕಾರಣದಿಂದಾಗಿ ಭೂಮಿತಲೆ ಭೂಮಿಯ ಮೇಲೆ ತ್ರಿಶಃ 3 ಸಲ ಅಭಿಜಾತ ಹುಟ್ಟಿದರು. 3 ಸಲ ಹುಟ್ಟಿದರು. ಜಯ ವಿಜಯರು 3 ಸಲ ಶಾಪದಿಂದಾಗಿ ಹುಟ್ಟೋ ಪ್ರಸಂಗ ಬಂತು, ಹುಟ್ಟಿದರು. ಎಲ್ಲಿ ಹುಟ್ಟಿದರು ಅಂದರೆ ದಿತ್ಯಾಂ. ಮೊದಲದ್ದು ಯಾವುದು ಅಂದರೆ ದಿತ್ಯಾಂ, ದಿತಿಯಲ್ಲಿ ಕಶ್ಯಪರಿಂದನೇ ಹಿರಣ್ಯೌ ಅಥ ರಾಕ್ಷಸೌಚ. ಹಿರಣ್ಯವು ಅಂದರೆ ಸನಾದ್ಯ ಅಂತ ಹೇಳಿದ ಹಾಗೆ ಹಿರಣ್ಯ ಕಶಿಪು ಹಿರಣ್ಯಾಕ್ಷ ಇಬ್ಬರಲ್ಲಿ ಕಾಮನ್ ಯಾವುದು? ಹಿರಣ್ಯ. ಅದಕ್ಕೆ ಹಿರಣ್ಯವು ಅಂತ ಹೇಳಿಬಿಟ್ಟು ಚಿಕ್ಕದು ಮಾಡಬೇಕು, ಅದನ್ನು ಅರ್ಥ ಕೆಡಬಾರದು. ಅದಕ್ಕೆ ಹಿರಣ್ಯೌ ಅಥ ರಾಕ್ಷಸೌ. ಮೊದಲು ಹುಟ್ಟಿದ್ಯಾರು? ದಿತ್ಯಾಂ. ದಿತಿ ಕಶ್ಯಪರ ಹೆಂಡತಿ ಅಂತ ಮೇಲೆ ಹೇಳಿರೋದ್ರಿಂದ ಕಶ್ಯಪರದ ಮತ್ತೆ ಹೇಳಲಿಲ್ಲ. ಈಗ ತಂದೆ ಒಂದೇ ಆದರೆ ಬರೀ ಕಶ್ಯಪರ ಮಕ್ಕಳು ಯಾರು ತಾಯಿ ಯಾರು ಶುರುವಾಗದಾಗ ದಿತ್ಯಾಂ ಹೇಳಿದ ಮೇಲೆ ದಿತಿ ಫಿಕ್ಸ್ ಆಯಿತು, ಗಂಡ ಫಿಕ್ಸು ಕಶ್ಯಪ. ಅದು ಹೇಳಬೇಕಾದ್ರೂ ಕೂಡ ಯಾವ ರೀತಿ ಹೇಳಬೇಕು? ಆಂಬಿಗ್ಯೂಟಿ ಇರಬಾರ್ದು, ಕ್ಲಾರಿಟಿ ಇರಬೇಕು, ಮತ್ತು ಸಿಂಪ್ಲಿಸಿಟಿ ತಪ್ಪಬಾರ್ದು, ಎಲ್ಲೂ ಕೂಡ ಕನ್ಫ್ಯೂಷನ್ ಇರಬಾರ್ದು. ಅದಕ್ಕೆ ನಿರ್ಣಯದಲ್ಲಿ ಕನ್ಫ್ಯೂಷನ್ ಇದ್ರೆ ಏನಾಗುತ್ತಾಗ? ಕೋರ್ಟ್ ಆರ್ಡ್ರೆ ಆಂಬಿಗ್ಯೂಸ್ ಇದ್ದ ಪಜಿತಿ ಆಗುತ್ತಾಗ. ನಿನ್ನೆ ಹೋಗಿರೋದು ಎಲ್ಲಿಗೆ? ಆಗ ಆಂಬಿಗ್ಯೂಟಿ ಇತ್ತು ಅಂತ ಕೋರ್ಟ್ಗೆ ಹೋಗಿರೋದು. ಆಂಬಿಗ್ಯೂಸ್ ಆರ್ಡರ್ ಕೊಟ್ಬಿಟ್ರೆ ಮತ್ತೆ ಹೋಗ್ಬೇಕಾಗ್ತದೆ ಕ್ಲಾರಿಫಿಕೇಶನ್ಗೆ. ಅದಕ್ಕೆ ಆಚಾರ್ಯ ನಿರ್ಣಯ ಇನ್ನೊಂದು ಮುಂದೆ ಹೇಳ್ತಾರೆ. ಇನ್ನೊಂದು ನಿರ್ಣಯ ಮಾಡೋಣ ಅಂತ ಕೇಳಿದರೆ ವಿನಿರ್ಣಯೋ ಯಮುನಾ ವಿನಾಯತ್ ವಿಪ್ರಸ್ಥಿತಾನಾವಿವ ಸರ್ವ. ಇಷ್ಟು ಒತ್ತು ಕೊಡ್ತಾರೆ. ಇದಕ್ಕಿಂತ ಇನ್ನೊಂದು ನಿರ್ಣಯ ಇಲ್ಲ ಅಂತ ಹೇಳ್ತಾರೆ. ಇವ್ರು ಬರೆಯೋ ಇನ್ನೊಂದು ಅನುವಾದಕ್ಕೆ ಮತ್ತೊಂದು ನಿರ್ಣಯ ಶುರು ಮಾಡ್ತಾರೆ. ಆಮೇಲೆ ಆಚಾರ್ಯ ಹೀಗೆ ಹೇಳಿದ್ದಾರೆ, ಆದರೆ ಇನ್ನೊಂದು ಕಡೆ ಹೀಗೆ ಹೆದ್ದೇಳಿ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ. ಅದು ಇತ್ತೀಚಿನ ಸ್ಟೈಲ್. ಅದು ಹೊಸ ಟ್ರೆಂಡ್ ಶುರುವಾಗಿಬಿಟ್ಟಿದೆ. ಆಚಾರ್ಯ ಹೇಳಿದ್ದೀರ ಒಪ್ಪಾರ್ದು. ಜೈತ್ರ ಯಾರು ಹಿಂದಿನ ಹೇಳೋದು ಹೊಸದು ಹೇಳಬೇಕು. ಹೊಸದು ಹೇಳಬೇಕಾದ್ರೆ ಸುಳ್ಳು ಹೇಳಬೇಕು ಅಂತ ಆಗುತ್ತೆ ಅಷ್ಟೇ. ಅದೆಲ್ಲ ತಪ್ಪದು. ಆಚಾರ್ಯ ಮಾತು ಏನಾಕ ಒಂಚೂರು ಆ ಕಡೆ ಈ ಕಡೆ ಹೋಗಬಾರ್ದು. ಯಾತಕ್ಕೆ? ಈ ಟ್ರ್ಯಾಕ್ ಚೇಂಜ್ ಆಗುತ್ತೆ. ಟ್ರೈನು ಪಲ್ಟಿ ಹೊಡೆದು ಹೋಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದು ಹಾಕಿರೋದೇ ಅದಕ್ಕೆ ಡಿವೇಟ್ ಆಗಬಾರ್ದು ಅಂತೇಳಿ. ಗೊತ್ತಾಯ್ತಾ? ಅದು ಡಿವೇಟ್ ಮಾಡ್ತಾ ಹೋದರೆ ಏನು ಉಪಯೋಗನೇ. ಇವತ್ತು ತುಂಬ ಗೊಂದಲ ಮೇಲೆ ಯಾತಕ್ಕೆ ಉಂಟಾಗಿದೆ ಅಂದರೆ ಆಚಾರ್ಯ ಮಾತನ್ನು ಕೈ ಬಿಟ್ಟಿದ್ದಕ್ಕೆ. ಅವರ ಡೇಟಿಂದ ಹಿಡಿದು ಆಚಾರ್ಯ ಯಾವಾಗ ಅವತಾರ ಆ ಡೇಟಿಂದ ಫರಿ ಕನ್ಫ್ಯೂಷನ್ನೇ. ನೂರಾರು ವಾಕ್ಯಾರ್ಥಗಳೇ ಆಚಾರ್ಯ ಸ್ಪಷ್ಟ ಹೇಳಿದ್ದಾರೆ. ಯಾವಾಗ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಸರಿಯಾಗಿ ಕುತ್ಕೊಂಡ್ಬಿಟ್ರೆ ಉತ್ತರ ಸಿಕ್ಬಿಡತ್ತೆ. ಅದು ಬಿಟ್ಬಿಡ್ತಾರೆ. ಇನ್ನೊಂದು ಜನ ಸೇರ್ಸೋಕೆ ಹೋಗ್ತಾರೆ. ಅದಕ್ಕೆ ಮತ್ತೆ ಹಾಗೆ ಸೇರಿಸಬಾರ್ದು. ಅದನ್ನ ವ್ಯಾಖ್ಯಾನಕಾರರು ಅಂತ ಪ್ರಸಂಗ ವ್ಯಾಖ್ಯಾನಕ್ಕೆ ಕೆಲಸ ಮಾಡಿಬಿಟ್ಟಿರ್ತಾರೆ. ಆಗಲೇ ಅವ್ರು ಎಂದೂ ಕೂಡ ಆಚಾರ ಮಾತು ಬಿಡೋದಿಲ್ಲ. ಅದು ಹೊಂದಿಸ್ತಾರೆ ಹೊರತು, ನಾವು ಅರ್ಥ ಮಾಡಿಸ್ಕೊಡ್ತಾರೆ ಹೊರತು ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತೆಲ್ಲ ಬದಲಾವಣೆ ಮಾಡೋಕ್ಕೆ ಕೊಟ್ಟಿದ್ದರಿಂದ ಶ್ರದ್ಧೆ ಹೋಗಿಬಿಡ್ತು. ಮೂಲಗಂತ ಓದೋದೇ ಕಡಿಮೆ. ಈ ಥರ ಕನ್ಫ್ಯೂಷನ್ ಬೇರೆ ಆದಾಗ ಏನಾಯ್ತು, ಅಲ್ಲಿಗೆ ಉಪಯೋಗ ಬರೋದೇ ಇಲ್ಲ.
ಈ ತರ್ಕಶಾಸ್ತ್ರ ಓದಿದ್ರು ಅಷ್ಟೇ, ಆಚಾರಶಾಸ್ತ್ರ ಓದಿದ್ರು ಡಿಫ್ರೆನ್ಸೇ ಇಲ್ಲ. ಕನ್ಫ್ಯೂಷನ್ ಬರೋದಾದ್ರೆ ಯಾವ ಶಾಸ್ತ್ರ ಓದಿರೇನಂತೆ ಆ ಥರ ಆಗುತ್ತೆ. ಆಚಾರ ಫಸ್ಟ್ ನಿರ್ಣಯ ಅಂತ ಹೇಳಿದವರು ಸಮಸ್ತ ಶಾಸ್ತ್ರಾರ್ಥ ಕೊನೆಗೆ ಮುಪ್ಸಂಹಾರ ಮಾಡ್ತಾರೆ, ಕೊನೆ ಬರುತ್ತೆ. ಮೊದಲು ಹೇಳಿದರು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಫಸ್ಟ್ ಹೇಳಿದರು. ಆಮೇಲೆ ವಿನಿರ್ಣಯೋ ನಾಸ್ತಿ ಅಮುನಾ ವಿನಾಯತ್ ಮತ್ತೆ ಹೇಳಿದರು. ಇದು ಸಮಸ್ತ ಶಾಸ್ತ್ರಗಳ ನಿರ್ಣಯ, ಇದಕ್ಕಿಂತ ಬೇರೆದು ನಿರ್ಣಯ ಇಲ್ಲ. ಇನ್ನೊಂದು ಮಾತು ಮತ್ತೆ ಅಫರ್ಮ್ ಮಾಡ್ತಾರೆ ಫೈನಲ್. ಈ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂತು ಮತ್ತೇನು ಮಾಡ್ಬೋದು, ಅಪೀಲ್ ಹೋಗ್ಬೋದು. ಕೆಲಸದ ಕೋರ್ಟಲ್ಲಿ ಏನು ಕೊಡ್ತಾರೆ ಗೊತ್ತಾ, ಫರ್ದರ್ ಅಪೀಲ್ ನಾಟ್ ಅಲೋಡ್ ಅಂತ ಹೇಳ್ಬಿಡ್ತಾರೆ. ಅವಾಗ ಹೋಗಾಗಿಲ್ಲೇ ಇಲ್ಲ ಅವತ್ತು. ಅಪೀಲ್ ಇದ್ರೆ ಹೋಗ್ಬೋದು, ಬೇಕಾದ್ರೆ ಹೋಗ್ಬೇಕು ಅಂತ ಹೋಗ್ಬೋದು, ಹೋಗದೆ ಇರ್ಬೋದು. ಆದ್ರೆ ನಾಟ್ ಅಲೋಡ್ ಅಂತ ಏನು ಮಾಡಬೇಕಾಗ ಹೋಗಾಗೆ ಇಲ್ಲ. ಬಲ್ಲ ಅದನ್ನ ಚಾಲೆಂಜ್ ಮಾಡಬೇಕು ಫಸ್ಟ್ ಇವರು, ಆಮೇಲೆ ಹೋಗೋ ಪ್ರಶ್ನೆ. ಇದು ಯಾತಕ್ಕೆ ಹೇಳಿದೆ ಅಂದರೆ ಆಚಾರ ಹೇಳ್ತಾರೆ ಚಾಲೆಂಜ್ ಮಾಡೋಕೆ ಇಲ್ಲವೇ ಇಲ್ಲ, ಮುಂದಕ್ಕೆ ಹೋಗಾಗಿಲ್ವೇ ಇಲ್ಲ, ಇದೇ ಫೈನಲ್. ಇಷ್ಟೆಲ್ಲ ಹೇಳಿದ ಮೇಲೆ ಯಾವ ರೀತಿ ನೋಡ್ಬೇಕು ಆಚಾರ ಅಂತ ಗೊತ್ತಾಗತ್ತೆ. ಇವತ್ತು ಆರ್ಡರ್ ನೋಡಬೇಕಾದ್ರೆ 1000 ಕೋಲ್ಡ್ ಜಡ್ಜಸ್ ಇವರು ವಕೀಲರು ವಾದ ಮಾಡಿರ್ಬೋದು, 100 ವರ್ಷ ಕೇಸ್ ನಡೆದಿರಬಹುದು. ನಡೆದಿದೆಯಲ್ಲ ಕೇಸ್ ನಡೀತಲ್ಲ, 100 ವರ್ಷ ನಡೀತಲ್ಲ, ನಡೆದಿರಬಹುದು. ಆದರೆ ಏನೋ ನಿರ್ಣಯ ಒಂದ್ಸತಿ ಬಂದ ಏನಾಯ್ತು, ನಿರ್ಣಯ ಬಂದ ತಕ್ಷಣ ಎಲ್ಲ ನಿಂತೋಯ್ತು, ಮತ್ತೆ ಇಲ್ಲ. ಮತ್ತೆ ಮಾತಾಡಿದ್ರೆ ಅವ್ನಿಗೆ ತಿಳುವಳಿಕೆ ಇಲ್ಲ ಅಂತಾಗತ್ತೆ. ಈ ಅರ್ಥದಲ್ಲಿ ಅಲ್ಲಿ 500 ವರ್ಷ ತೊಗೊಂಡಿತ್ತು ಆಚಾರ ಅವತಾರ ಮಾಡೋದು. ಎಷ್ಟು ವರ್ಷ ತೊಗೊಂಡಿತ್ತಾಗಲೇ 1000 ವರ್ಷ ಆಗೋಯ್ತು, ಕನ್ಫ್ಯೂಷನ್ ಬಂದುಬಿಟ್ಟು ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು. ಕ್ಲಿಯರ್ ಮಾಡಿದ್ರೆ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಬಾರ್ದು. ವಾರಾಮುಪರಿ ಭೂಮಿ ತಲೆ ಅಭಿಜಾತವು ದಿತ್ಯಾಂ ಹಿರಣ್ಯವು ಅಥ ಹಿರಣ್ಯಕಶಿಪು ಹಿರಣ್ಯಾಕ್ಷರು ರಾಕ್ಷಸವು. ಹೇಗೆ ದ್ವಿತೀಯ ಮಕ್ಕಳೆಲ್ಲ ರಾಕ್ಷಸರಾದ್ದರಿಂದ ದೈತ್ಯ ರಾಕ್ಷಸ 2 ವೆರೈಟಿ ಇದೆ. ಮತ್ತೆ ದೈತ್ಯರಲ್ಲಿ ಕೂಡ ಏನಿದೆ, ದೈತ್ಯರು ಅಂದರೆ ನೋಡೋದಕ್ಕೆ ಅವರು ಭಯಾನಕ ಆಗಿರಬೇಕಾಗಿಲ್ಲ. ದುರ್ಯೋಧನ ನೋಡೋಕ್ಕೇನು ಕೋರೆಗೆರೆ ಏನು ಇರಲಿಲ್ಲ ಅವನಿಗೆ, ರಾಕ್ಷಸ ಇದ್ದಾಗಿಲ್ಲ. ಒಳಗೇನೋ ಹೈ ಕ್ಲಾಸ್ ರಾಕ್ಷಸ ಅಂತ ದೈತ್ಯನೇ ಇಲ್ಲ. ಅದ್ರ ಮೇಲ್ನೋಟಕ್ಕೆ ಹೇಗಿದ್ದ ಅವನು, ಒಳ್ಳೆ ರಾಜ ಇದ್ದಾಗೆ, ರಾಜ ಇದ್ದ, ಮನುಷ್ಯ ಇದ್ದಾಗಿದ್ದ, ಕನ್ಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದ್ದ ಉಳಿದವರಿಗೆ ಭಾರಿ ಯೋಗ್ಯ ಅಂತಲೇ ತಿಳ್ಕೊಂಡ್ಬಿಡ್ಬೇಕು. ರಾಕ್ಷಸ ರೂಪ ಹಾಗಲ್ಲ, ಅದೇನಿರುತ್ತೆ ನೋಡೋದಕ್ಕೆ ಭಯಾನಕ, ನೋಡೋದಕ್ಕೆ ಪಿಶಾಚಿಗಳ ರೂಪ ಬೇರೆ, ರಾಕ್ಷಸ ರೂಪ ಬೇರೆ, ದೈತ್ಯರ ರೂಪ ಬೇರೆ. ರಾಕ್ಷಸರು ಹಾಗೆ ಹುಟ್ಟಿದ್ದಾರೆ. ರಾಕ್ಷಸರು ಅಂತ ಹೇಳಿದ್ರಿಂದ ದ್ವಿತೀಯ ಮಕ್ಕಳು, ಅದರಲ್ಲಿ ರಾಕ್ಷಸ ರೂಪದ ಮಕ್ಕಳು ಅಂತ ಅರ್ಥ. ಅದಕ್ಕೆ ಹಿರಣ್ಯಾಕ್ಷ ಭಯಾನಕವಾಗಿದ್ದ ಅಂತ. ಹಿರಣ್ಯಾಕ್ಷ ಭಯಾನಕವಾಗಿದ್ದ. ಪೈತೃಶ್ವಸೇಯೌಚ ಹರೇ ಪರಸ್ತಾತ್. ಇದು ಈ ಜನ್ಮದಲ್ಲಿ. ಮುಂದಿನ ಜನ್ಮ 2ನೇ ಜನ್ಮ ಯಾವುದದು, ರಾವಣ ಕುಂಭಕರ್ಣರು. ಅನಂತರ ಯಾರದು, ಅನಂತರ ಬಂದಿದ್ದು ಶಿಶುಪಾಲದ. ಅವರಿಬ್ಬರು ಯಾರು ಅಂದರೆ ಪೈತೃಶ್ವಸೇಯವು, ಸೋದರತ್ಯ ಮಕ್ಕಳು. ಅಂದರೆ ಸೋದರತ್ಯ ಮಕ್ಕಳು ಅಂತ ಹೇಳಿದರೆ ತಂದೆಯ ತಂಗಿಯ ಮಕ್ಕಳು. ಅಕ್ಕನ ಎರಡೂ ಆಗ್ಬೋದು. ಪೈತೃಶ್ವಸ ಅಂದರೆ ಅಣ್ಣ ಅಕ್ಕದ ಇಬ್ಬರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಆ ರೀತಿ ಸೋದರತ್ಯ ಮಕ್ಕಳಾಗಿ ಹುಟ್ಟಿದರು. ಕುಂತಿಕುರ ಯಾರು, ಕೃಷ್ಣನಿಗೆ ಸೋದರತ್ಯನೇ. ಆದರೆ ಕುಂತಿ ಎಂಥ ಸೋದರತ್ಯ, ಇವರೆಂಥ ಸೋದರತ್ಯ, ಅವರು ಬೇರೆ ಇವರು ಬೇರೆ. ಅವರೆಲ್ಲ ಮತ್ತೆ ಅವರಿಬ್ಬರು ಕೂಡ ಕಶ್ಯಪರ ಹೆಣ್ಣಂದ್ರೆ ಅಲ್ಲಿ ಬಂದವರು. ಕುಂತಿ ಬೇರೆಯವರು, ಇವರು ಸಾತ್ವಿಕರಾದರು, ಅವ್ರು ಮತ್ತೆ ತಾಮಸರಾದ. ಹರೇ ಪುರಸ್ತಾ ನಿತ್ಯಾಂ ಹಿರಣ್ಯವಥ ರಾಕ್ಷಸೌ ಚ ಪೈತೃಶ್ವಸೇಯೌ ಚ ಹರೇ ಹೇ ಪರಸ್ತಾತ್. ಪರಸ್ತಾತ್ ಅಂದ್ರೆ ಆಮೇಲೆ. ಅವಿಬ್ರು ತಗೋಬೇಕು, 2 ತಗೋಬೇಕು. ಫಸ್ಟ್ ಏನು ಹಿರಣ್ಯ ಹುಟ್ಟಿದ್ರು, ಆಮೇಲೆ ರಾಕ್ಷಸರಾಗಿ ಹುಟ್ಟಿದ್ರು, ಆಮೇಲೆ ಪಿತೃಶ್ವರಾಗಿ ಹುಟ್ಟಿದ್ರು. ಹಿರಣ್ಯಾಕ್ಷರು ರಾಕ್ಷಸ, ದೈತ್ಯರು ಪ್ಲಸ್ ರಾಕ್ಷಸರು. ಮುಂದೆ ಹುಟ್ಟಿದ್ದೇನು ಬರೀ ರಾಕ್ಷಸರು. ಯಾರವರು, ರಾವಣ ಕುಂಭಕರ್ಣ. ನೋಡ್ಲಿಕ್ಕೆ ಹೇಗಿದ್ದವ ರಾವಣ, 10 ತಲೆ 20 ಕೈ. ನೋಡೋದಕ್ಕೆ ಹೇಗಿತ್ತದು, ಹೇಗಿತ್ತು, ಭಯಾನಕವಾದ. ಕುಂಭಕರ್ಣ ಅಂತೂ ಯೋಜನಾ ನಾಮ 3 ಲಕ್ಷ, ಕುಂಭಕರ್ಣ 3 ಲಕ್ಷ ಯೋಜನೆ ಹತ್ರ ಇದ್ದಂಥವು. ಅವ್ರು ನೋಡಿದ್ರೆ ಸತ್ತೋಗ್ತಿರ್ತಾರೆ. ಹೊಡೆಗೆ ಏನು ಮಾಡಿ ನೋಡಿದ್ರೆ ಸಾಕು, ಭಯಾನಕ. ಸಿಂಹ ಹತ್ರ ಬಂದರೆ ಏನಾಗುತ್ತೆ, ಹೊಡೆಯೋಕ್ಕಿಂತ ಮುಂಚೆ ಸತ್ತೋಗಿರ್ತಾನೆ ನೀವು, ಅಷ್ಟು ಭಯ ಉಂಟಾಗುತ್ತೆ ಅಂತ ರಾಕ್ಷಸ ರೂಪ. ಸೊ 3 ಅವತಾರನ ಒಂದೇ ಸತಿ ಹೇಳಿಬಿಟ್ರು. 3 ಹುಟ್ಟುಗಳನ್ನು ಕೂಡ, 1 ಹಿರಣ್ಯವು, 2 ರಾಕ್ಷಸವು, 3 ಪೈತೃಶ್ವಸೇಯ. ಅವ್ರ ಅವತಾರತ್ರ ಏನೋ ಆಯ್ತು. ಈಗ ಅವರ ಅವತಾರತ್ರ ಇದು ಆಚಾರ ಅವತಾರತ್ರ ಇದ್ದಾಗಲ್ಲ, ಅವರ ಅವತಾರತ್ರ ಬಂತು. ಶಾಪದಿಂದ ಹುಟ್ಟಿದವರು ಇವರು, ಅನುಗ್ರಹ ಮಾಡಲಿಕ್ಕೋಸ್ಕರ ಈ ದೇವರ ಅಪ್ಪಣೆಯಿಂದ ಹುಟ್ಟಿದವರು. ಆಜ್ಞಾ ಮನ್ನೇರಧಾರ್ಯ ಹರೇ ಪರಸ್ತ. ಯಾರು ಅದು ಮುಂದೆ, ಅದು ಸಬ್ ಕ್ಲಾಸಿಫಿಕೇಶನ್. ಅದು ಬ್ರಾಹ್ಮಣರಾದರೂ ಕೂಡ ತಾಯಿ ಯಾರು, ಆಚಾರ್ಯ ನಿರ್ಣಯ ಕೊಟ್ಟಿದ್ದರಿಂದ. ರಾವಣ ಬ್ರಾಹ್ಮಣ, ಒಂದು ಬ್ರಹ್ಮಹತ್ಯೆ ಬಂತು, ಕಥೆ ಹೇಳ್ತಾರಲ್ಲ. ರಾಕ್ಷಸಗಳು ಬ್ರಹ್ಮಹತ್ಯೆ ಆಗಿ ಬರುತ್ತೆ, ರಾಕ್ಷಸ ಹತ್ಯೆ ಅಂತ ಬ್ರಹ್ಮಹತ್ಯೆ ಅಂತ ಕರೀತಾರೆ ಅದನ್ನ. ಸೊ ರಾಕ್ಷಸವನ್ನು ಮತ್ತು ಸ್ವಾರಸ್ಯ. ತಂದೆ ಕಶ್ಯಪರು, ಅವರೇನೇ ಅವರವರು, ಅವರು ಬ್ರಾಹ್ಮಣರೇ. ಆದರೆ ತಾಯಿ ಜಾತಿ ಬರುತ್ತೆ, ತಂದೆ ಜಾತಿ ಬರೋದಿಲ್ಲ. ಇವತ್ತಿನ ಪ್ರಕಾರ ತಂದೆ ಜಾತಿ ಬರುತ್ತೆ, ಇವ್ರ ಪ್ರಕಾರ. ಇವತ್ತೆಲ್ಲ ಉಲ್ಟಾಪಲ್ಟಾಗಿಬಿಡುತ್ತೆ. ಈಗ ಅದು ದೊಡ್ಡ ಕನ್ಫ್ಯೂಷನ್. ಮುಂದೆ ಇದು 10-20 ವರ್ಷಕ್ಕೆ ನೀವು ಹುಡ್ಕೋದು ಭಾರಿ ಕಷ್ಟ. ಇವ್ರು ಯಾರೋ ಒಬ್ರು ಇರ್ತಾರೆ, ಮಾಧ್ವ ಯಾರೋ ಇದಾಗಿರ್ತಾರೆ, ಇವ್ರ ಹೆಸರು ಬರೆಸಿಬಿಡ್ತಾರೆ. ಇವರು ಯಾರೋ ಫ್ರೆಂಡ್ಸ್ ಆಗಿರ್ತಾರೆ. ಲಾಂಗ್ ಬಂತು, ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟೋ ಸಲ. ಅದು ಬೇರೆ ನಿಶ್ಚಯ ಆದಮೇಲೆ ಏನು ಮಾಡೋಕ್ಕಾಗ ಸಾಧ್ಯನೇ ಇಲ್ಲ, ಆ ಸ್ಥಿತಿ ಬಂದ್ಬಿಡ. ಅದಕ್ಕೇನೆ ತಾಯಿ ಜಾತಿ ಮುಖ್ಯ ಅಂತ ಹೇಳಿದ್ರು. ಯಾರಿಗೆ, ತಂದೆ ತಾಯಿ. ತಂದೆ ಮೇಲಿನ ವರ್ಣ, ತಾಯಿ ಅನಂತರದ ವರ್ಣ. ಅವ ಮಗು ಹುಟ್ಟೋದು ತಾಯಿ ಜಾತಿಗೆ.
ಆದರೆ ತಂದೆ ಕೆಳಗೆ, ತಾಯಿ ಜಾತಿ ಮೇಲೆ ಇದೆ, ಇವನು ಕಡಿಮೆ ಇದ್ದಾನೆ. ನಾವು ಉಲ್ಟಪಟ್ಟಾಗತ್ತೆ. ಪ್ರತಿಲೋಮ ಜಾತಿ ಬೇರೆ, ಅನುಲೋಮ ಅಂದ್ರೇನು? ವರ್ಣದ ಮೇಲಿನ ವರ್ಣದವನು ತಂದೆ, ಕೆಳಗಿನ ತಾಯಿದ ಅನುಲೋಮ ಅದು. ಆದರೆ ಮೇಲಿನ ವರ್ಣದವನು ಇವನು ತಂದೆ, ಕಡಿಮೆ ವರ್ಣದವನು ಮೇಲಿನ ವರ್ಣದವನು ತಾಯಿ. ಅವಾಗೇನಾಯಿತು? ಪ್ರತಿಲೋಮ ಜಾತಿ ಅಂತ ಕರೀತಾರೆ. ಅನುಲೋಮ ಜಾತಿಯಲ್ಲಿ ಹಿಂದಿನ ಕಲಿಯುಗದಲ್ಲಿ ಬ್ಯಾಂಡ್ ಅದು. ಕಲಿಯುಗದಲ್ಲಿ ವರ್ಣನ ಹಾಗೆ ಫಾಲೋ ಮಾಡಬೇಕು ಅಂತ ಚೇಂಜ್ ಮಾಡಾಗಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವರೇ ಚೇಂಜ್ ಮಾಡ್ಕೋದ್ರಲ್ಲಿ ಗೊತ್ತಿರೋದ್ರಿಂದ ಫತ ಮಾಡಿ ನಾಟ್ ಅಲೋಡ್. ಬೇರೆ ಯುಗದಲ್ಲಿ ಹಾಗಲ್ಲ. ಒಬ್ಬ ಬ್ರಾಹ್ಮಣ 4 ವರ್ಣ ಸ್ತ್ರೀಯನ್ನು ಮದುವೆ ಆಗ್ಬೋದಾಗಿತ್ತು ವಿಶೇಷ ಪ್ರಸಂಗ ಬಂದರೆ. ಆದರೆ ಬ್ರಾಹ್ಮಣ ಸ್ತ್ರೀಯ ಮಕ್ಕಳು ಬ್ರಾಹ್ಮಣರಾಗ್ತಿದ್ರು. ಆಮೇಲೆ ವಸುದೇವನೇ ಈಗ ಉದಾಹರಣೆಗೆ ಈತನ ಮಗ ಆದ್ದರಿಂದ ಕ್ಷತ್ರಿಯ ಆದ. ಆದರೆ ನಂದಗೋಪ ಶೂರನ ಮಗನೇ, ಆದರೆ ಏನಾದ? ತಾಯಿ ಯಾರು? ಆದ್ದರಿಂದ ವಯಸ್ಸರಾಗ್ಬಿಟ್ಟ ನಂದಗೋಪ. ಇನ್ನೊಬ್ಳಿದ್ಲು ಶೂದ್ರ ಸ್ತ್ರೀ ಒಬ್ಳಿದ್ಲು, ಅವಳಿಗೆ ಹುಟ್ಟಿದ ಆರುಣಿ, ವಿದುರನ ಹೆಂಡತಿ ಹಾಕಿ. ಆದರೆ ಇನ್ನೊಂದು ನಿಯಮ ಇದೆ, ಬ್ರಾಹ್ಮಣ 4 ವರ್ಣ ಸ್ತ್ರೀಯನ್ನು ಮದುವೆ ಆಗ್ಬೋದು, ಕ್ಷತ್ರಿಯ 3 ವರ್ಣದವ್ರು ಮಾತ್ರ. ಮೇಲ್ ಮಾಡಿಕೊಂಡ್ರೆ ಅಲ್ಲಿ ಪ್ರತಿಲೋಭ ಆಗುತ್ತೆ, ಆಮೇಲೆ ಮಾಡೋಕ್ಕೊಡಾಗಿಲ್ಲ. ವೈಶ್ಯ ಇಬ್ಬರನ್ನ, ಶೂದ್ರ ಅಷ್ಟೇ. ಇದು ವ್ಯವಸ್ಥೆ ಇತ್ತು. ಕಲಿಯುಗದಲ್ಲಿ ಎಲ್ಲ ಬ್ಯಾನ್ ಮಾಡಿ, ಕಲಿಯುಗ ವರ್ಜ್ಯ ಅಂತ ಹೆಸರಿಬೇಕೆಲ್ಲ. ಕಲಿಯುಗದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ಅವಕಾಶ ಕೊಡದೇನೆ ಇಷ್ಟು ಅವ್ಯವಸ್ಥೆ ಆಗಿದೆ. ಕೊಟ್ಬಿಟ್ಟು ಹೇಳಾಗ್ತಿತ್ತು, ಹೇಳೋದು ಸಾಧ್ಯನೇ ಇರಲಿಲ್ಲ. ಎಲ್ಲ ಬ್ಯಾನ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ. ನಮ್ಮಲ್ಲಿ ಇದೆ ರಾತ್ರಿ 10 ಗಂಟೆ ಮೇಲೆ ಕರ್ಫ್ಯೂ ಬರೋ ಆ ಥರ. 10 ಗಂಟೆ 6 ಗಂಟೆವರೆಗೆ ಕರ್ಫ್ಯೂ ಇದ್ದಾರೆ. ಅದೇ ಡೇನೇ. ಆ ಟೈಮ್ನಲ್ಲಿ ಏನಾಗುತ್ತಾಗ ಬೇಡ, ಅವಾಗ ಹಿಡ್ಕೊಂಡೋಗಿ, ಈಗ ಹಿಡ್ಕೊಂಡೋಗೋ ಕಾರಣ ಇಲ್ಲ. ಫುಲ್ ಮಾಡಿದಾಗ ಯಾವಾಗ ಬೇಕಾದ್ರೂ ಯಾವಾಗಲೂ ಬ್ಯಾಂಡೆ. ವ್ಯತ್ಯಾಸ ಇದೆ ಕಾಲದ ತಕ್ಕಂತೆ. ಹಾಲಿಡೇಸ್ ಯೂಸ್ ಬೇರೆ, ಉಳಿದ ವರ್ಕಿಂಗ್ ಡೇಸ್ ಬೇರೆ, ಅನೇಕ ನಿಯಮ ಇದ್ದಾಗೆ ಪರಮಾತ್ಮ ನಿಯಮ ಮಾಡಿದ್ದಾನೆ. ವಿರಿಂಚ ಮಧ್ಯಾಹ್ನದ ಹೊತ್ತಲ್ಲಿ ಹೋಗ್ಬೇಕಾದ್ರೆ ಲೈಟ್ ಇಲ್ಲ ಅಂತ ಹೇಳಿಯೋದಿಲ್ಲ ಯಾರನ್ನೂ ಕೂಡ. ಯಾಕೆ ಲೈಟ್ ಅಗತ್ಯ? ರಾತ್ರಿ ಲೈಟ್ ಬೇಕು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಹೆಚ್ಚು ನಿರ್ಮಗಳು ಜಾಸ್ತಿ ಇರಬೇಕು. ಅದು ಕಲಿಯುಗದಲ್ಲಿ ರಾತ್ರಿ ಲೈಟ್ ಇರಬೇಕು ಅಂತ ಹೇಳಿದವರು ಮಧ್ಯಾಹ್ನ ಹೇಳಕ್ಕೆ ಹೋಗಲೇ ಇಲ್ಲ. ಅದು ಕಲಿಯುಗದ ಕೆಲವು ಧರ್ಮಗಳು ಬೇರೆ, ಬೇರೆ ಧರ್ಮಗಳು ಬೇರೆ. ನಿತ್ಯಾಂ ಹಿರಣ್ಯಾವಥ ರಾಕ್ಷಸೌಚ ಪೈತೃಶ್ವಸೇಯೌಚ ಹರೇ. ಇಲ್ಲೂ ಕೂಡ ರಾಕ್ಷಸವು ಅಂದರೆ ಅಲ್ಲೂ ರಾಕ್ಷಸರು, ಇಲ್ಲೂ ಹಿರಣ್ಯಕಶಿಪು ರಾಕ್ಷಸರೇನೆ, ಗೊತ್ತಾಯ್ತಾ? ಆದರೆ ಸ್ವಲ್ಪ ವ್ಯತ್ಯಾಸ ಇತ್ತು. ಇವರಂತೂ ಔಟಂಡು ಕೇಕಶಿರ ತಾಯಿ, ಕೇಕಶಿ ರಾಕ್ಷಸಿ ಆದ್ದರಿಂದ ಔಟಂಡು ಹೋಗ್ತಿದ್ರು. ಇಲ್ಲಿ ದ್ವಿತೀಯ ಮಕ್ಕಳಾಗಿ ಹುಟ್ಟಿದ್ರಿಂದ ದ್ವಿತೀಯ ಸಾಕ್ಷಾತ್ ಏನಲ್ಲ, ದ್ವಿತೀಯ ಸಾಕ್ಷಾತ್ ರಾಕ್ಷಸಿ ಅಲ್ಲ. ಯಾಕೆ? ಯಾರ ಮಗಳಾಕೆ? ದಕ್ಷ ಪ್ರಜಾಪತಿ ಮಗಳಾದ ಸಾಕ್ಷಾತ್ ರಾಕ್ಷಸಿ ಎಲ್ಲ. ಆದ್ದರಿಂದ ಸ್ವಲ್ಪ ವಿನಾಯಿತಿ ಸಿಕ್ತು. ಇಲ್ಲಿ ಮಾತ್ರ ಫುಲ್ ರಾಕ್ಷಸ. ಹಿರಣ್ಯಾವಥ ಪವಿತೃಶ್ವಸೇಯೌಚ ಹರೇಹೇ ಪರಸ್ತ. ಸೊ 3 ಅವತಾರಗಳನ್ನು ಸಮ ಮಾಡಿಕೊಟ್ರು. ಇವರೆಲ್ಲ ಯಾರು ಅಂತೆ ಒಟ್ಟಿಗೆ ಅರ್ಥ. ಅಬ್ಜನಾಭ ಪ್ರತಿಹಾರ ಪಾಲು. 3 ಜನ್ಮಕ್ಕೂ ಏನಿತ್ತು? ಶಾಪಾತಿತ್ತು. ತ್ರಿಶಃ ಅಂತ ಹೇಳಿದರು. ಎಲ್ಲಿ ಹುಟ್ಟಿದ್ರು? ಭೂಮಿಯಲ್ಲೇ ಹುಟ್ಟಿದ್ರು. ಅಭಿಜಾತವು. ಇಷ್ಟೆಲ್ಲ ಹೇಳಿ ಅವ್ರ ಪರಿಚಯ ಮಾಡಿಕೊಟ್ಟು ಯಾರು ಹೇಗೆ ಸಾಯ್ಬೇಕು, ಹೇಗೆ ಸತ್ರು ಹೇಳ್ತಾರೆ. ಅದಾದ ತಕ್ಷಣ ಯಾವ ರೂಪ ಬಂತೀಗ? ತಥೋ ಹಿರಣ್ಯಾಕ್ಷ ಉದಾರ ವಿಕ್ರಮೋ ಜಿತೇ ಸುತೋ ಯೋ ಅವರಜ ಸುರಾರ್ಥೇ ಧಾತ್ರಾರ್ಥಿತೇನೈವ ವರಾಹ ರೂಪಿಣ ಧರೋಧೃತೌ ಪೂರ್ವ ಹತೋಬ್ಜೋದ್ಭವ. ಮೊದಲು ಯಾರು ಸಂಹಾರ ಹೇಳ್ತಾರೆ ಈಗ? ಹಿರಣ್ಯಾಕ್ಷ ಅಂತ. ವರಾಹವತಾರ ಮೊದಲ ಇದೊಂದು ಕಾರಣ. ಮತ್ತೆ ವರಾಹವತಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ. ವರಾಹ ನರಸಿಂಹ ಆಲ್ರೆಡಿ ಇದೆ, ಅದ್ರ ಮೊದಲು ಬಂದಿದ್ದು ವರಾಹ, ಆಮೇಲೆ ನರಸಿಂಹ. ಧಾತ್ರಾರ್ಥಿತೇನೈವ ವರಾಹ ರೂಪಿಣ ಹರೋಧರೋಧೃತೌ ಪೂರ್ವ ಹತೋ ಅಬ್ಜೋದ್ಭವ. ತತಃ ಹಿರಣ್ಯಾಕ್ಷಃ ಉದಾರ ವಿಕ್ರಮಃ ದಿತೇಃ ಸುತಃ ಯಃ ಅವರಜಃ ಸುರಾರ್ಥೇ ಧಾತ್ರ ಅರ್ಥಿತೇನ ಏವ ವರಾಹ ರೂಪಿಣ ಧರೋಧೃತೌ ಪೂರ್ವಹತಃ ಅಬ್ಜೋದ್ಭವ. ತತಃ ಅನಂತರ ಪಾಠಾಂತರ ಅಷ್ಟೇ, ಅತ್ಯಾಸ ಇದೇನು ವ್ಯತ್ಯಾಸ ಆಗಲ್ಲ. ಹಿರಣ್ಯಾಕ್ಷ ಉದಾರ ವಿಕ್ರಮ ದಿತೇಸ್ಸುತಃ. ದ್ವಿತೀಯ ಮಗನಾಗಿ ಹಿರಣ್ಯಾಕ್ಷ ಹುಟ್ಟಿದ. ಉದಾರ ಉದಾರ ಅಂದರೆ ಶ್ರೇಷ್ಠ ಮಹಾಪರಾಕ್ರಮಿ ಅವನು. ಅವರಜಃ ಸುರಾರ್ಥೆ, ಆಮೇಲೆ ಹುಟ್ಟಿದವನು. ಅವರ ತಮ್ಮ ಅಂತ ಅರ್ಥ. ಹಿರಣ್ಯಕಶಿಪುವಿನ ತಮ್ಮ ಇವನು. ಅವರಜಃ ಸುರಾರ್ಥೆ ಧಾತ್ರಾರ್ಥಿ. ಆಗೇನಾಯಿತು ಅಂದರೆ ಸುರಾರ್ಥೆ ದೇವತೆಗಳಿಗೋಸ್ಕರವಾಗಿ, ಧಾತ್ರಾರ್ಥಿತೇನ ಬೇಡಿದ್ದು ಬ್ರಹ್ಮದೇವರು, ಅವರನ್ನು ಬೇಡಿದ್ದು ದೇವತೆಗಳು. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ಅವರು, ಥ್ರೂ ಬ್ರಹ್ಮದೇವರೇ ಹೋಗ್ಬೇಕಾದ್ರಿಂದಾಗೇನೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿ. ಬ್ರಹ್ಮದೇವರಾಗಿ ಪ್ರಾರ್ಥನೆ ಮಾಡಿದರು, ಅವ್ರಿಗೆ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ದೇವತೆಗಳಿಗೆ ಪ್ರಾಬ್ಲಮ್ ಇತ್ತು ಅವನಿಂದ. ಅವ್ರು ಕೇಳಿದ್ದಕ್ಕೆ ಇವರು ಪ್ರಾರ್ಥನೆ ಮಾಡಿದರು. ಧಾತ್ರಾರ್ಥಿತೇನೈವ ವರಾಹ ರೂಪಿಣ, ವರಾಹ ರೂಪದಿಂದನೇ ಪರಮಾತ್ಮ ಧರೋಧೃತವು ಪೂರ್ವಹತೋ ಅಬ್ಜೋದ್ಭವ. ಅಲ್ಲಿ ಒಂದು ಸ್ಟೇಜ್ ಮುಗೀತೀಗ. ಪ್ರಶ್ನೆ ಬಂತು, ಹಾಗೆ ಹಿಂದೊಂದು ಹೇಳಿದ್ರಲ್ಲ ಆಗಲೇ ನೀವೀಗಾಗಲೇ ಏನಂತ? ವಹಿಯಲ್ಲಿ ಇದಾಗಿತ್ತು, ಪರಮಾತ್ಮ ಮೆತ್ತಿಟ್ಟ ರಾಕ್ಷಸರು ಕೊಂದು ಅಂತ ಹೇಳಿದ್ದಾರೆ. ಅವನ ಹೆಸರು ಕೂಡ ಏನು? ಹಿರಣ್ಯಾಕ್ಷನೇ. ಇವನು ಹಿರಣ್ಯಾಕ್ಷನೇ. ಮತ್ತೆ ರಿಪೀಟ್ ಆಯ್ತಲ್ಲ ಅಂತ ಕೇಳಿದ್ರೆ ಅಲ್ಲ, ಅದೇ ಹಿರಣ್ಯಾಕ್ಷ ಇವನು ನಿಜ.
ಆದರೆ ವ್ಯತ್ಯಾಸ ಇದೆ. ಪೂರ್ವಹತ ಧರೋದ್ಧತವು ಭೂಮಿ ಎತ್ತಬೇಕು ಪ್ರಸಂಗದಲ್ಲಿ, ಹಿಂದೆ ಹೇಳಿದ ಪ್ರಸಂಗದಲ್ಲಿ ಆ ಪೂರ್ವಹತ ಮೊದಲು ಸತ್ತವನಿದ್ದಾನಲ್ಲ ಆ ಹಿರಣ್ಯಾಕ್ಷ, ಅವನು ಇವ್ರ ಮಗನಲ್ಲ, ದ್ವಿತೀಯ ಮಗನಲ್ಲ, ಅವನು ಅಬ್ಜಜೋದ್ಭವ ಕಶ್ಯಪ ದ್ವಿತೀಯರ ಮಗನಲ್ಲ, ಅವನು ಬ್ರಹ್ಮದೇವರ ಮಗ ಅವನು. ಇದೆಲ್ಲ ಭಾಗವತ ತಾತ್ಪರ್ಯ ಕೊಟೇಶನ್ಸ್ ಎಲ್ಲ ಕೊಡ್ತಾರೆ. ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾಹತಃ, ಮೊದಲು ಹತನಾದವನು ಆ ಹಿರಣ್ಯಾಕ್ಷ ಬ್ರಹ್ಮದೇವರ ಮಗ. ಇದು ಒಂದು ವ್ಯತ್ಯಾಸ, ಸರಿಯಾಗಿ ತಿಳ್ಕೊಬೇಕಾದ್ರೆ. ಒಂದು ವ್ಯತ್ಯಾಸ, ಅವನು ಬ್ರಹ್ಮದೇವರ ಮಗ, ಇವನು ಕಶ್ಯಪ ದ್ವಿತೀಯರ ಮಗ. ಇನ್ನೊಂದು ವ್ಯತ್ಯಾಸ ಇದೆ, ಅದರಲ್ಲಿ ಹಿರಣ್ಯಾಕ್ಷ ಅಷ್ಟೇ, ಅವನು ಏನೂ ಇಲ್ಲ. ಇದರಲ್ಲಿ ಆವೇಶ ಇದೆ, ಇದರಲ್ಲಿ ವಿಜಯ ಇದ್ದಾನೆ, ಅದರಲ್ಲಿ ವಿಜಯ ಇಲ್ಲ. ಅರ್ಥ, ಇನ್ನೂ ಶಾಪ ಬಂದೇ ಇಲ್ಲ ಆಗ, ಆದ್ದರಿಂದ ವಿಜಯ ಇಲ್ಲ ಅದರೊಳಗೆ. ಇವೆಲ್ಲ ಸರಿಯಾಗಿ ಡೀಟೇಲ್ಸ್ ಇವೆಲ್ಲ ಕೂಡ. ಮೂರನೇ ವ್ಯತ್ಯಾಸ ಕೊಡ್ತಾರೆ, ಏನು ಅಂದರೆ ಪೂರ್ವ ಪ್ರಥಮಂ ದಂಷ್ಟ್ರಯಾಹತಃ, ಅವನನ್ನು ಕೊಂದಿದ್ದು ಕೋರೆದಾಡಿಯಿಂದ, ಇವನ್ನ ಹೊಡೆದಿದ್ದು ಕರ್ಣತಾಡನ ಕಿವಿಯಲ್ಲಿ ಹೊಡೆದುಬಿಟ್ಟು. ಇಷ್ಟೆಲ್ಲ ವ್ಯತ್ಯಾಸ ಇದೆ. ಅಂತ ಕೊಲ್ಲೋ ರೀತಿ ಇದೆಲ್ಲ. ಇನ್ನೊಂದು ವ್ಯತ್ಯಾಸ ಬೇರೆ ಇದೆ. ಪೂರ್ವಂ ಲಯೋದಕೆ ಮಗ್ನಾಂ ದ್ವಿತೀಯೇ ತೇನ ಮಜ್ಜಿತ, ಮೊದಲು ಭೂಮಿ ಸೃಷ್ಟಿಗಿಂತ ಮುಂಚೆ ಮುಳುಗಿತ್ತು, ಎತ್ತಿದ. ಇದು ಹಾಗಲ್ಲ, ಇವನು ಮುಳುಗಿಸಿದ್ದ ಅದನ್ನ ಎತ್ತಿದ. ಮುಳುಗಿದ್ದನ್ನ ಎತ್ತೋದು ಬೇರೆ, ಮುಳುಗಿಸಿದ್ದನ್ನ ಎತ್ತೋದು ಬೇರೆ. ಈಗ ಇಷ್ಟು ವ್ಯತ್ಯಾಸಗಳಿದೆ. ಇದೆಲ್ಲ ಗೊತ್ತಾಗ್ತದೆ, ಏನು ಗೊತ್ತಾಗ್ತದೆ. ಭಾಗವತಲ್ಲಿ ಏನು ಮಾಡ್ತಾರೆ, ಎರಡು ಸೇರಿಸಿ ಹೇಳ್ಬಿಡ್ತಾರೆ. ಹೇಳಬೇಕಾದ್ರೆ ಇಬ್ಬರು ಒಬ್ಬನೇ ಎಂಬ ಕಾಣಿಸುತ್ತೆ. ಸುಮ್ಮನೆ ಓದ್ಬಿಟ್ರೆ ಏನು ಅನಿಸುತ್ತೆ, ಅದು ಒಬ್ಬನೇ ಹಿರಣ್ಯಾಕ್ಷ, ಎರಡರಲ್ಲೂ ಕೂಡ ಅಲ್ಲ. ಇವು ಎರಡು ಹಿರಣ್ಯಾಕ್ಷ ಬೇರೆ ಇದ್ದಾರೆ, ಅದು ಬೇರೆ ಪುರಾಣದಲ್ಲಿ ಬರುತ್ತೆ. ಇಲ್ಲೇನು ಹೇಳ್ತಾರೆ, ಜನರಲ್ಲಾಗಿ ಹೇಳ್ಬಿಡೋದು. ಕಾಮನ್ ಫ್ಯಾಕ್ಟ್ರ್ ಏನೀಗ, ಕೊಂದಿದ್ದ್ಯಾರು ವರಾಹ, ಸತ್ತಿದ್ದ್ಯಾರು ಹಿರಣ್ಯಾಕ್ಷ. ಪ್ರಸಂಗ ಏನು, ಎಲ್ಲೂ ಬೂರು, ಅದಕ್ಕೆಲ್ಲ ಒಂದೇ ಅಂತ ಹೇಳೋರು ಹೇಳ್ಬಿಟ್ರು. ಆಗ ಸಂಕ್ಷೇಪದಲ್ಲಿ ಯಾವಾಗಲೂ ಕೂಡ ಮಿಕ್ಸ್ ಮಾಡಿ ಹೇಳ್ಬಿಡ್ತಾರೆ. ವಿಸ್ತಾರದಲ್ಲಿ ಏನು ಮಾಡ್ತಾರೆ, ಸಪ್ರೇಟ್ ಮಾಡಿ ಹೇಳ್ತಾರೆ. ಸಂಕ್ಷೇಪ ಹೇಳೋ ಕ್ರಮ ಬೇರೆ, ವಿಸ್ತಾರ ಹೇಳೋ ಕ್ರಮ ಬೇರೆ. ಇದೆಲ್ಲ ಪುರಾಣದ ಶೈಲಿ. ಇವ್ರಿಗೆ ಗೊತ್ತಾಗೋದಿಲ್ವಲ್ಲ, ಈ ಪುರಾಣದಲ್ಲಿ ಹೀಗಿದೆ, ಇನ್ನೊಂದು ಪುರಾಣದ ಹಾಗಿದೆ. ಆದ್ದರಿಂದ ಎರಡು ಪುರಾಣ ಬರೆದವರೇ ಬೇರೆ, ಅಲ್ಲಿಂದ ಶುರು ಮಾಡ್ತಾರೆ. ಬರೆದವರೇ ಬೇರೆ, ಆದ್ದರಿಂದ ಇವರಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಸುಮ್ಮನೆ ಎಲ್ಲ ಓದಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಏನು ಮಾಡಬೇಕು, ಬಿಟ್ಟು ಬಿಡೋದು. ಇಲ್ಲ ಓದಬೇಡಿ, ಇನ್ನೊಬ್ಬರಿಗೆ ಸಂದೇಶ ಕೊಟ್ಬಿಟ್ಟು ಅದೇ ದೊಡ್ಡ ಸೇವೆ. ವಿಚಾರವಾದ ಅಂತ ಹೆಸರಿಟ್ರು ಅದಕ್ಕೆಲ್ಲ. ತಪ್ಪದು. ಈ ಸೂಕ್ಷ್ಮ ಗೊತ್ತಿಲ್ಲ ಅವರಿಗೆ, ಸೂಕ್ಷ್ಮ ಗೊತ್ತಿಲ್ಲ. ಇದೆಲ್ಲ ಯಾಕೆ ಹಾಗೆ ಹೇಳೋದಿಲ್ಲ ಅಂದರೆ, ಸ್ವಲ್ಪ ತಪ್ಪು ತಿಳುವಳಿಕೆ ಅಂದರೂ ಕೂಡ ಅದು ಇದೇ ವಿಷಯನೇ ನರಕಕ್ಕೆ ಸಾಧನ. ಸೇಮ್ ಆನ್ಸರ್ ಬರ್ದಿದ್ರೆ ರಾಂಗ್ ಆನ್ಸರ್, ಫೇಲ್ ಆದ. ರೈಟ್ ಆನ್ಸರ್ ರ್ಯಾಂಕ್ ಬಂದ. ಗೊತ್ತಾ, ಸೇಮ್ ಸಬ್ಜೆಕ್ಟು, ಸೇಮ್ ಟೆಕ್ಸ್ಟು, ಸೇಮ್ ಕ್ವಶನ್, ಎವ್ರಿಥಿಂಗ್ ಈಸ್ ಸೇಮ್, ಆನ್ಸರ್ ರಾಂಗ್. ಆ ರೀತಿ ಆಗಬೇಕು. ಎಲ್ಲರಿಗೂ ಯಥಾರ್ಥ ಜ್ಞಾನ ಬರಬಾರ್ದು. ಯಾಕೆ ಸೃಷ್ಟಿಯಾದ ವಿಷಯ ಸರಿ, ಅವತಾರಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ಕೂಡ ಏನದು ನವವಿಧ ಭಕ್ತಿಯಲ್ಲಿ ಒಂದು, ತಪ್ಪು ತಿಳ್ಕೊಂಡ್ರೆ ನವವಿಧ ದ್ವೇಷದಲ್ಲಿ ಒಂದಾಗತ್ತೆ. ಆದ್ದರಿಂದಾಗಿಯೇ ತಪ್ಪಾಗಿ ತಿಳ್ಕೊಳ್ಳಿ ಅಂತಲೇ ಹಾಗೆ ಬರೀತಾರೆ. ಪುರಾಣ ಪ್ರಪಂಚ ಇದು ಕಾಮನ್ ಟೆಕ್ಸ್ಟ್, ಅದು ದೈತ್ಯರಿಗೂ ದೇವತೆಗಳಿಗೂ ಕೂಡ. ಅಂಥ ಹೊತ್ತಲ್ಲಿ ಓಪನ್ ಆಗಿ ಹೇಳೋದಿಲ್ಲ. ಏನು ಮಾಡ್ತಾರೆ, ಅದನ್ನು ಓಪನ್ ಆಗಿ ಏನು ಮಾಡ್ತಾರೆ, ಅದನ್ನ ಕ್ಲಾರಿಟಿ ತಪ್ಪಿಸ್ಬಿಡ್ತಾರೆ. ಅದ್ರ ಬಿಡೋದಿಲ್ಲ, ಬಿಡೋದವ್ರು ಸ್ವಲ್ಪ ಅಲ್ಲಿ ಬೇರೆ ಕಡೆ ಬರೀತಾರೆ. ಅದನ್ನು ಅದೇ ಸೇರಿಸ್ಕೊಂಡ್ಬಿಟ್ಟಾಗ ಅರ್ಥ ಆಗುತ್ತೆ. ಇವ್ರು ಏನು ಮಾಡ್ತಾರೆ, ಸೇರಿಸ್ಕೊಂಬೋದಿಲ್ಲ. ಉದಾಹರಣೆಗೆ ಅನ್ನ ಇದೆ, ಇವೆಲ್ಲ ಪಲ್ಯಗಿಲ್ಲ ಎಲ್ಲ ಇದೆ. ಆ ಸೇರಿಸ್ಕೊಬೇಕಾದ್ರೆ ಏನು ಮಕ್ಕಳಿಗೆ ಏನು ಮಾಡ್ಕೊಂಡ್ಬಿಡ್ತಾರೆ, ಪಾಯಸ, ಈ ಚಟ್ನಿ ಎಲ್ಲ ಸೇರಿಸ್ಕೊಬಿಟ್ಟು ಕೊನೆಗೆ ಬಿಟ್ಟು ಎದ್ದೋಗ್ಬಿಡ್ತಾರೆ. ಸರಿ ಇಲ್ಲ ಅಂತ ಹೇಳಿ ಸೇರಿಸ್ಕೊಳ್ಳೋಕೆ ಬಂದಿಲ್ಲ ಅವ್ರಿಗೆ. ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ತೋರಿಸ್ಬೇಕಲ್ಲ, ತೋರಿಸೋದಿಲ್ಲ. ಎಲ್ಲ ಕಲಸಿ ಹಾಕ್ಬಿಟ್ರೆ ಏನಾಗುತ್ತೆ, ಅಕಸ್ಮಾತ್ ಕಲಸಿ ಹಾಕ್ಬಿಟ್ರೆ ಇನ್ನೊಂದು ಆಪ್ಷನ್ ಇಲ್ಲ ಅವರಿಗೆ. ಏನಾಗುತ್ತೆ, ಕಲಸಿ ಹಾಕ್ಬಿಟ್ರೆ ಏನಾಗುತ್ತೆ, ಅವರಿಗೆ ಆಪ್ಷನ್ನೇ ಇರೋದಿಲ್ಲ. ಅಂದರೆ ಅವರು ಸರಿ ರೈಟ್ ರಾಂಗ್ ಗೊತ್ತಾಗೋದಿಲ್ಲ. ವಿವೇಕ ಇರಬೇಕು. ಮಿಕ್ಕ ಮಕ್ಕಳಿಗೆ ಸಪ್ರೇಟ್ ಕಲಸಿ ಬಾಯಲ್ಲಿ ಇಡ್ತಾರೆ, ದೊಡ್ಡವರಿಗೆ ಹಾಕಿಬಿಟ್ಟು ನೀವೇ ಕಲಿಸ್ಕೊಂಡು ತಿಂದು ಅಂತ ಹೇಳ್ತಾರೆ. ಇದು ಯಾರಿಗೆ ಬರೆದಿದ್ದೀವೆಲ್ಲ ಕಡೆ ಒಂದು ಸ್ಟೇಜ್ನವ್ರು ಓದಿದ್ರೆ ಏನಾಗುತ್ತೆ, ಇದು ಅರ್ಥ ಆಗುತ್ತೆ. ಸುಮ್ಮನೆ ಓದೋರಿಗೆ ಕನ್ಫ್ಯೂಷನ್ ಬರುತ್ತೆ. ಆ ರೀತಿ ಬರಬೇಕು ಅಂತಲೇ ಬರೆದಿರೋದು. ಬರಬೇಕು, ವಿಷಯ ಸರಿಯಾಗಿರಬೇಕು. ಅವ್ರು ಸರಿಯಾಗಿ ಓದ್ದೇನೆ ತಪ್ಪು ತಿಳ್ಕೊಂಡ್ಬಿಡ್ಬೇಕು. ಅದು ಅಲ್ಲ. ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದರೆ, ಬುದ್ಧಿ ಕೊಟ್ಟಿದ್ದು ಯಾತಕ್ಕೆ ನಿಮಗೀಗ? ಇವತ್ತು ಸಮಸ್ಯೆ ಯಾತಕ್ಕೆ ಕೊಡ್ತಾರೆ, ಮ್ಯಾಥಮೆಟಿಕ್ಸ್ ಸಮಸ್ಯೆ. ಈಗ ವರ್ಕ್ ಎಕ್ಸಾಮ್ಸ್ ಕೊಟ್ಬಿಟ್ರೆ ಇವನೇ ಸಾಲ್ವ್ ಮಾಡತ್ತಿ. ಮತ್ತೆ ಸರ್ ನಿಮಗೆ ಗೊತ್ತಿಲ್ಲ ಅಂತ ಕೊಟ್ಟರೆ ಅಂತ ರಮೇಶ್ನ ಕೇಳ್ತಾರಾ? ರಾಮ ಕೊಟ್ಟು ನಿಮಗೆ ಗೊತ್ತಿಲ್ಲ ಅಂತ ಕೊಟ್ಟರೆ ಅಂತ ಕೇಳೋದಿಲ್ಲ. ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ಪರೀಕ್ಷೆ ಭಾಳ ಕೊಟ್ಟಿದ್ದಾರೆ ಅಷ್ಟೇ. ಅವೇನು ಮಾಡ್ಬೇಕು ಇವರಿಗೆ? ಸತ್ತು ಏನು ಮಾಡ್ತಾರೆ, ಕೆಲವು ಪ್ರಾಬ್ಲಮ್ಗಳು 2-3 ಇಶ್ಯೂ, ಕೆಲವು ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಸಿಕ್ಬಿಡುತ್ತೆ. ಕೆಲವು ಹಾಗಲ್ಲ, ಕಾಂಪ್ಲಿಕೇಟೆಡ್ ಇರುತ್ತೆ. ಅವಾಗ ಏನು ಮಾಡಬೇಕಾಗ ಬೇರೆ ಬೇರೆ ಸ್ಟೇಜಲ್ಲಿ ಬೇರೆ ಬೇರೆ ಫಾರ್ಮುಲಾ ಅಪ್ಲೈ ಮಾಡಬೇಕು, ಇಲ್ಲದ್ರೆ ಆನ್ಸರ್ ಬರೋದಿಲ್ಲ. ಅದಕ್ಕೆ ದ್ವಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಅವರು ನರಕಕ್ಕೆ ಹೋಗ್ತಾನೆ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ತಪ್ಪು ತಿಳ್ಕೊಳ್ಳೋದು ಊಟ ಚೆಲ್ಲಿ ಹೋಗುತ್ತೆ, ಅದು ವೇಸ್ಟ್ ಮಾಡ್ತಾನೆ, ಯಾರೂ ತಿನ್ನಾಗಿಲ್ಲ. ಅದರಿಂದ ಅವನು ಪನಿಷಬಲ್ ಅಫೆನ್ಸ್. ಅದು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದು ಭೋಜನದಲ್ಲಿ ಹೇಗೋ ಇಲ್ಲೂ ಹಾಗೆ. ಅದು ಭೋಜನ, ಇದು ಜ್ಞಾನ ಭೋಜನ. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಅದು ಬೇರೆ. ಅದು ಈಗ ಬರೋದು ಹೇಳ್ತಾರೆ, ಅದು ಇನ್ನೊಂದು ಕಲರ್ ಮತ್ತೊಂದು ಪಕ್ಷ. ಅದು ಅವಾಗ 6 ವ್ಯತ್ಯಾಸ ಆಗುತ್ತೆ. 6 ವ್ಯತ್ಯಾಸನ ತಿಳ್ಕೊಳ್ಳೋದೇ ಹೋಗ್ಬಿಟ್ರೆ ಏನಾಯ್ತಾಗ, ಎಲ್ಲಾದ್ರೂ ಒಂದೇ ತಿಳ್ಕೊಬಿಟ್ರೆ ಏನಾಯ್ತು, ಅಲ್ಲಿಗೆ
ನೀವು ಕೇಳಿದ್ದು ಕಥೆ ಅದೇನೆ, ಟೋಟಲಿ ಎಲ್ಲ ತಪ್ಪಾಗೋಯ್ತಾಗ. ತಪ್ಪಾಗಿದ್ದರಿಂದ ಇವನು ಪುಣ್ಯ ಬರಲೇ ಇಲ್ಲ ಇಷ್ಟೆಲ್ಲ ಮಾಡಿ ಕೂಡ. ಹಿರಣ್ಯಾಕ್ಷನ್ ಯಾರೋ ಕೊಂದ್ರು ಅಂತೇನು ಹೇಳಿಲ್ಲ, ವರ ಕೊಂದ್ರು ಅಂತಾನೆ ಹೇಳೋದು ಈ ಮತ್ತೆ. ಇಷ್ಟಾದರೂ ಕೂಡ ತಪ್ಪು ಉತ್ತರ ಆಯಿತು. ಇಷ್ಟೆಲ್ಲ ವ್ಯತ್ಯಾಸ ಇದ್ದಾಗ ಆವೇಶ ಇಲ್ಲ, ಆವೇಶ ಇದೆ ಅಂತ ಹೇಳಬೇಕು, ಇರೋದೇ ಇಲ್ಲ ಅಂತ ಹೇಳಬೇಕು. ಉಲ್ಟಾ ಪಲ್ಟಾ ಆಗಿದ್ದರಿಂದ ತಪ್ಪು. ಅವನು ಬರೀ ದ್ವೇಷಿ. ಅವನು ಆದಿಹಿರಣ್ಯಾಕ್ಷ ಯಾರಾತ? ಬರೀ ದ್ವೇಷಿ, ಒಳಗೆ ಇನ್ನೊಬ್ಬ ಜೀವ ಇಲ್ಲ ಅಲ್ಲಿ. ಆದ್ದರಿಂದ ಪರಮದ್ವೇಷಿ ಅವನು. ಇವನು ಹಾಗಲ್ಲ, ಭಕ್ತಿ ಎರಡೂ ಸೇರ್ಕೊಂಡು ಜಯ ವಿಜಯ. ಹಿರಣ್ಯಕಶಿಪು ಇಬ್ಬರು ಇದ್ದಾರೆ, ಆದ್ದರಿಂದಾಗಿನೇ ಇಲ್ಲಿ ಹೇಳೋ ಕ್ರಮ ಬೇರೆ ಆಗಿಬಿಡುತ್ತೆ, ಅಲ್ಲಿ ಹೇಳೋ ಕ್ರಮ ಬೇರೆ ಆಗುತ್ತೆ. ಅದೇ ಹೇಳಿದೆ, ಕರ್ಣ ತಾಡನ ಮೊದ್ಲೇನು ಇದನ್ನ ಹೊಡೆದಿದ್ದು, ದಂಷ್ಟ ಅಂತ ಹೊಡೆದಿದ್ದು. ಧಾತ್ರಾರ್ಥಿತೇನೈವ ವರಾಹ ರೂಪಿಣ ಧರೋಧೃತೌ ಪೂರ್ವ ಹತೋಬ್ಜೋದ್ಭವ. ಅಲ್ಲೂ ಕೂಡ ವಿರಿಂಚಾರ್ಥಂ ಹೇಳಿದರು, ಇಲ್ಲಿ ಧಾತ್ರಾರ್ಥಿತ ಅಂತ ಹೇಳಿದರು. ಪ್ರತಿ ಸರ್ತಿ ಯಾರು ಬರಬೇಕಲ್ಲಿ? ಬ್ರಹ್ಮದೇವರು ಬರಲೇಬೇಕು. ಅಲ್ಲಿ ಬ್ರಹ್ಮದೇವರು, ಈ ಕಡೆ ವಾಯುದೇವರು, ಅವರಿಬ್ಬರು ಬಿಟ್ಟು ಅವರಿಬ್ಬರ ದ್ವಾರ ಪರಮಾತ್ಮ ಮಾಡ್ತಾನೆ ಹೊರತು ಡೈರೆಕ್ಟಾಗಿ ಮಾಡೋದಿಲ್ಲ, ಡೈರೆಕ್ಟಾಗಿ ಕೊಡೋದು ಇಲ್ಲ. ಥ್ರೂ ಅವ್ರ ಮೂಲಕ ಡೆಲಿವರ್ ಆಗುತ್ತೆ, ಥ್ರೂ ಇವ್ರ ಮೂಲಕ ಡೆಲಿವರ್. ನಮ್ಮ ಕಡೆಯಿಂದ ಹೀಗೆ ಹೋಗ್ಬೇಕು, ಅವ್ರ ಕಡೆಯಿಂದ ಹೀಗೆ ಬರೋದು ವಾಪಸ್ಸು. ಧಾತ್ರಾರ್ಥಿತೇನೈವ ವರಾಹ ರೂಪಿಣ ಧರೋಧೃತೌ ಪೂರ್ವಹತೋ ಅಬ್ಜಜೋದ್ಭವ. ಅಷ್ಟೇ ಒಂದು ವರಾಹಾವತಾರದ ಕಥೆ ಮುಗೀತಿ. ವರಾಹಾವತಾರದ ಕಥೆ ಮುಗೀತು. ಅದನ್ನೆಲ್ಲ ನೆನಪಿಟ್ಕೊಂಡ್ಬಿಟ್ಟು ಎಷ್ಟು ಶ್ಲೋಕ, ಬರೀ 3 ಶ್ಲೋಕದೊಳಗೆ 2 ಅವತಾರ ಯಾವ್ಯಾವ ಮಾಡಿದ್ರು, ಏನೇನು, ಎಷ್ಟು ವಿಷಯ, ಎಲ್ಲ ವಿಷಯ ಪ್ಯಾಕ್ ಮಾಡಿಬಿಟ್ಟಿದ. ಏನು ಯಾವುದು ಹೇಳಿದೆ? ಫಸ್ಟಾಗಿ ಬ್ರಹ್ಮದೇವರ ಮಗ ಇವನು, ಕಶ್ಯಪರ ಮಗ, ಅದು ದ್ವಿತೀಯ ಮಗ. ಆಮೇಲೆ ಎರಡನೇದಾಗಿ ಅಲ್ಲಿ ಭೂಮಿಯನ್ನು ಮುಳುಗಿತ್ತು, ಎತ್ತಿದ. ಇಲ್ಲಿ ಮುಳುಗಿಸಿದಾಗ ಎತ್ತಿದ. ಆಮೇಲೆ ಅಲ್ಲಿ ಗದೆ ದಂಷ್ಟಾಯ ಹತಃ, ದಂಷ್ಟದಿಂದ ಹೊಡೆದ. ಇಲ್ಲಿ ಕರ್ಣ ತಾಡನ, ಕಿವಿ ಹೊಡೆದು ಕೊಂದ. ಆಮೇಲೆ ಇನ್ನೊಂದು ಪ್ರಸಂಗ ಏನದು ಹೇಳ್ತಾರೆ, ಅದೊಂದು ಆವೇಶದಲ್ಲಿ ವ್ಯತ್ಯಾಸ ಇದೆ, ತಂದೆ ತಾಯಿ ವ್ಯತ್ಯಾಸ ಇದೆ. ಶ್ವೇತ ನೀಲ ಅದೊಂದು ವರಹ ಬೇರೆ, ಮತ್ತೆ ವ್ಯತ್ಯಾಸ ಇದೆ. ಶ್ವೇತ ವರಹ ನೀಲ ವರಹ ಅಂತಿದೆ. ಎಷ್ಟಾಯ್ತು ಈಗ? 6 ಆಯ್ತು. ಇದು ಸೇರಿದ್ರೆ 6 ಆಗಲಿಲ್ಲ, ಪ್ರಸಂಗ ಬರಲಿಲ್ಲ, ಬಂತಲ್ಲ ಈಗ. ತಂದೆ ತಾಯಿ ವ್ಯತ್ಯಾಸ ತಗೊಂಡಾಗ 6 ಆಯ್ತು ಕರೆಕ್ಟ್. ಇಷ್ಟು ವ್ಯತ್ಯಾಸ ಇದ್ದಿದ್ದರಿಂದ ಆಚಾರ್ಯ ತುಂಬ ಹೇಳಿದು ಗೊತ್ತೇ ಆಗ್ತಿರ್ಲಿಲ್ಲ ಆ ವಿಷಯ. ಈ ಬರೋದು ಶ್ವೇತವರಹ ಕಲ್ಪ, ಈಗ ಹೇಳ್ತೇವಲ್ಲ ಶ್ವೇತವರಹ ಕಲ್ಪ, ಅದು ಬಂದಿದ್ದು ಅದು ನೀಲವರಹ ಕಲ್ಪ. ಹೌದು, ಈಗ ಬಂದಿದೆ ಶ್ವೇತ. ಹೇಳಿದ್ರೆ ಹಾಗೆ ಶ್ವೇತವರಹ ಕಲ್ಪ ಅಂತಲೇ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರಿಂದ ಆಚೆ ಉಪಯೋಗಿಸಿದ್ದು 3 ಶ್ಲೋಕ. ಹೇಳಿದ್ದು ಎಷ್ಟು ವಿಷಯ ಹೇಳಿದ್ದಾರೆ ತಿಳ್ಕೊಂಡ್ಬಿಟ್ರೆ ಆಗೋದು. ಅಷ್ಟು ಸಂಕ್ಷೇಪ, ಎಲ್ಲ ಅಣುಭಾಷ್ಯ ಇದ್ದಾಗೆ, ಎಲ್ಲ ಅಣುವರಹ ಚರಿತ ಇದೆ, ಅಣು ಮತ್ಸ್ಯ ಚರಿತ, ಎಲ್ಲದಕ್ಕೂ ಅಣು ಅಂತ ಸೇರಿಸ್ತಾ ಹೋಗ್ಬೋದು. ಎಲ್ಲ ಒಂದು ಚೂರು ವಿಷಯ ಮಿಸ್ ಆಗೋದಿಲ್ಲ. ಆ್ಯಕ್ಯುರಸಿ ಪರ್ಫೆಕ್ಟ್ ಆಗಿರ್ತದೆ. ಕ್ಲಾರಿಟಿ, ಇದು ವರ್ಡ್ಸ್ ವೆರಿ ವೆರಿ ಸಿಂಪಲ್, ಯಾವ ಕನ್ಫ್ಯೂಷನ್ ಇರೋದಿಲ್ಲ. ಒಂದು ಚೂರು ಕೂಡ ವೇಸ್ಟ್ ಮಾಡಲ್ಲ ಆಚಾರ್ಯ. ಇದೆಲ್ಲ ಯೋಚನೆ ಮಾಡಿದರೆ ಆಚಾರ್ಯ ಹೇಗೆ ಬರೀತಾರೆ ಅದನ್ನೆಲ್ಲ ಅರ್ಥ ಮಾಡಿಕೊಡೋದೇನೆ. ನೆಗ್ಲೆಕ್ಟ್ ಮಾಡಿಬಿಟ್ರೆ ಎಲ್ಲ ಕಳ್ಕೊಂಡ್ಬಿಡ್ತೇವೆ ನಾವು. ನಿಹತ್ಯತಂ ಮತ್ಸ್ಯವಪುರ್ಜುಗೋಪ ಮನುಮುನಿಂಸ್ತಾಂಶ ದದೌ ವಿಧಾತು.